ಬಿಗ್ ಬಾಸ್ ನೋಡ್ಬೇಕಂದ್ರು ನಮ್ಮ ತಾಯಿ ನೋಡ್ತಾ ಇದ್ರು. ಅವರು ಎಲ್ರಿಗೂ ಅವರೇ ವಿನ್ ಆಗ್ಬೇಕು ಅಂತ ಆಸೆ. ನನಗೆ ಅದು ದೊಡ್ಡ ಬ್ಲೆಸ್ಸಿಂಗ್ ಅಂತ ಒಂದು ಕುಟುಂಬದಲ್ಲಿ ಹುಟ್ಟಿರೋದು. ಸೊ ನಾನು ಅದನ್ನ ಯಾವತ್ತೂ ಒಂದು ಬ್ಲೆಸ್ಸಿಂಗ್ ಅಂತಾನೆ ಅನ್ಕೊಂತೀನಿ. 20 ಜನ ಒದ್ದು ಗಳಿಸಿಲ್ಲ ಅಷ್ಟೇ ಆ ಕಥೆ ಹೇಳಿದಾಗ. ಆಕ್ಟರ್ ಆಗ್ಬೇಕು ಅಂತ ಅನ್ಸಿದ್ದೆ, ನನ್ಗೆ ಆಕ್ಷನ್ ಮಾಡ್ಬೇಕು ಅಂತ ನನ್ನ ಆಕ್ಟರ್ ಆಗಿತ್ತು. ಒಳ್ಳೆ ಫೈಟ್ ಮಾಡ್ತಾರೆ, ತುಂಬಾ ಜನ ಫೈಟ್ ಮಾಡ್ತಾರೆ, ಅವ್ರನ್ನ ಬಳಸ್ಕೊಳ್ಳಿ. ಪೃಥ್ವಿ ಅಂಬಾರವರು ಯಾವಾಗಲೂ ಪಾರ್ಟಿ ಮಾಡ್ತಾ ಇರ್ತಾರೆ. ಎಲ್ಲಿ ಹೋಗಿ ಪಾರ್ಟಿ ಮಾಡ್ತಾರೆ ಹೇಳಿ? ಬಾರ್, ಅಂಬಾರ್. ಕಾಣಿಸ್ದೇ ಇರುವಂತಹ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣಿಸ್ದೇ ಇರುವಂತಹ 4ನೇ ಸಿಂಹನೇ ಈ ಪೊಲೀಸ್. L for loyalty, I for integrity, C for courage, E for equality. Ade no, that is police. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಜನವರಿ 30ನೇ ತಾರೀಕು ಒಂದು ಅದ್ಭುತವಾಗಿರುವಂತಹ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದುವೇ ಚೌಕಿದಾರ. ಆ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಇವಾಗ ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಇನ್ನು ಇವ್ರ ಬಗ್ಗೆ ಹೇಳೋದಾದ್ರೆ, ಇವರು ಗಗನದಿಂದ ಭುವನಕ್ಕೆ ಬಂದಂತಹ ಯಂಗ್ ವರ್ಸ್ಟೈಲ್ ಆಕ್ಟರ್ ಅಂತಾನೆ ಹೇಳ್ಬೋದು. ಪೃಥ್ವಿ ಅಂಬರ್ ಅವ್ರಿಗೆ ಸ್ವಾಗತ. ನಮಸ್ಕಾರ. ಅಂಡ್ ಇನ್ನೊಬ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಹೈಡ್ ಅಂಡ್ ಸೀಕ್ ಆಡ್ಕೊಂಡೇನೆ ಪೌಡರ್ ಹಚ್ಕೊಂಡು ನಮ್ಮ ಸನಿಹಕ್ಕೆ ಬಂದಿರುವಂತ ಹೀರೋಯಿನ್. ನಮಸ್ಕಾರ. ಧನ್ಯ ರಾಮ್ಕುಮಾರ್ ಅವ್ರಿಗೆ ಸ್ವಾಗತ. ಹೇಗಿದ್ದೀರಾ? ಸೂಪರ್. ನೀವು? ಆರಾಮ್. ಎಸ್. ಅಂಡ್ ಈ ಒಂದು ಚಿತ್ರದ ಸೂತ್ರಧಾರರು ಅಂತಾನೆ ಹೇಳ್ಬೋದು. ಸೊ ದ ಒನ್ ಅಂಡ್ ಓನ್ಲಿ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ಸ್ವಾಗತ. ನಮಸ್ತೆ. ಎಸ್. ಸೊ ಪೃಥ್ವಿ ಸರ್ ಅವ್ರನ್ನ ನೋಡಿದಾಗ ನನಗೆ ಒಂದೊಂದು ಸಾಂಗ್ ನೆನಪಾಗ್ತಾನೆ ಇರುತ್ತೆ. ಅಂಬರವೇರಿ ಅಂಬರವೇರಿ ಅಂತ. ನಿಮ್ನ ನೋಡಿದಾಗ ಕೆಲವೊಂದು ಅಂಗಡಿಲಿ ಸಿಗುವಂತಹ ಸಾಮಗ್ರಿಗಳು ನೆನಪಾಗುತ್ತೆ. ಧನ್ಯ ಪುಡಿ ತಿನ್ನೋದ ಅನ್ಕೊಂಡೆ. ಇದು ಸ್ಕೂಲಲ್ಲೆಲ್ಲ ಹಿಂಗೆ. ಹೌದಾ? ಓಕೆ. ಧನಿಯಾ ಪೌಡರ್ ಅಂತ ಕರೀತಿದ್ರು. ನೀವು ಅಕಸ್ಮಾತ್ ನೀವು ಪೌಡರ್ ನೋಡಿ ಸರ್, ಆ ಪೌಡರ್ ಬೇರೆ ಸರ್, ಆ ಪೌಡರ್ ಬೇರೆ. ಅದು ಗೊತ್ತು. ಹಂಗಲ್ಲ, ಲೈಕ್ ಅದು ಮೇ ಬಿ ಅವ್ರ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ರಿಲೇಟ್ ಮಾಡ್ಕೊಂಡಿರ್ತಾರೆ ಪೌಡರ್ ಸಿನಿಮಾ ರಿಲೀಸ್ ಆದಾಗ. ಓಕೆ. ಅಂಡ್ ಆಲ್ಸೋ ಆರ್ಗ್ಯುಮೆಂಟ್ ಮಾಡಿದ್ರೆ ಜಾಸ್ತಿ ಧನ್ಯವಾದಗಳು ಆಗುತ್ತೆ. ಓ ಓಕೆ ಓಕೆ, ಗಾಟ್ ಇಟ್ ಗಾಟ್ ಇಟ್. ಯಾರು ಈ ತರ ಚೀಪ್ ಜೋಕ್ಸ್ ಗಳನ್ನ ಹೇಳಿಲ್ಲ ಅನ್ಸುತ್ತೆ. ಡ್ಯಾಡ್ ಜೋಕ್ಸ್ ಅಂತಾರೆ ಇದನ್ನ. ಎಸ್, ಎಕ್ಸಾಕ್ಟ್ಲಿ. ಡ್ಯಾಡ್ ಜೋಕ್ಸ್. ಡ್ಯಾಡ್ ಜೋಕ್ಸ್. PJs ಮುಂಚೆ ಹೇಳ್ತಾ ಇದ್ದಿದ್ದು ಡ್ಯಾಡ್ ಜೋಕ್ಸ್ ಅಂತ. ಅಪ್ಪಂದ್ರು ಮಾಡೋ ಜೋಕ್. ಲೈಕ್ ಅವ್ರಿಗೆ ಅವರೇ ಲಾಫ್ ಮಾಡ್ಬೇಕು. ಯೋರ್ ಜೋಕ್ಸ್ ಅಂದ್ರೆ ನೀವ್ ಜೋಕ್ ಮಾಡಿದ್ರೆ ಅಥವಾ ಅವ್ರು ಜೋಕ್ ಮಾಡಿದ್ರೆ ಈಗ ಡ್ಯಾಡ್ ಜೋಕ್ಸ್ ಅಂತ ಆಗುತ್ತೆ. ಎಸ್. ಸೊ ಪೃಥ್ವಿ ಅಂಬರ್ ಅವರು ಯಾವಾಗ್ಲೂ ಪಾರ್ಟಿ ಮಾಡ್ತಾ ಇರ್ತಾರೆ. ಎಲ್ಲಿ ಹೋಗಿ ಪಾರ್ಟಿ ಮಾಡ್ತಾರೆ ಹೇಳಿ? ನಾನ್ ಪಾರ್ಟಿ ಮಾಡ್ತಾ ಇರ್ತೀನಿ. ಎಲ್ಲಿ ಹೋಗಿ, ಯಾವ ಜಾಗದಲ್ಲಿ ಹೋಗಿ ಪಾರ್ಟಿ ಮಾಡ್ತಾ ಇರ್ತಾರೆ? ಬಾರ್, ಅಂಬಾರ್. ಅಂಬಾರ್. ಇಬ್ರು ಬಗ್ಗೆ ಚೆನ್ನಾಗಿ ನೋಟ್ ಮಾಡ್ಕೊಂಡು. ಓಕೆ. ಸೊ ಕಮಿಂಗ್ ಬ್ಯಾಕ್ ಟು ಚೌಕಿದಾರ. ಸೊ ಯಂಗ್ ವರ್ಸಟೈಲ್ ಆಕ್ಟರ್ ಅಂತಾನೆ ಹೇಳ್ಬೋದು. ಅಂದ್ರೆ ಬೇಸಿಕಲಿ ನೀವು ಮಾಡಿರುವಂತ ಪಾತ್ರಗಳು, ಬಿಕಾಸ್ ಆ ಟ್ರಾನ್ಸ್ಫಾರ್ಮೇಶನ್ ದಿಯಾ ಇಂದ ಹಿಡಿದು ಭುವನಂ ಗಗನಂ ಆಗಿರ್ಲಿ, ಅಲ್ಲೊಂದು ವಿಭಿನ್ನವಾದಂತಹ ಪಾತ್ರ. ಅಂಡ್ ಚೌಕಿದಾರಲ್ಲಿ ಒಂದು ಡಿಫ್ರೆಂಟ್ ಶೇಡ್ಸ್ ಆಫ್ ಪೃಥ್ವಿ ಅವ್ರನ್ನ ನೋಡ್ಬೋದು ನಾವು. ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ರಿ ಈ ಒಂದು ಪಾತ್ರನ ನೀವು? ಖುಷಿದೊಂದು ಒಂದು ದೊಡ್ಡ ಜರ್ನಿ ಸಿಕ್ತು ಈ ಪಾತ್ರದಲ್ಲಿ. ಒಂದು PU ಹುಡುಗನಿಂದ ಒಂದು ಮೆಚೂರ್ ಹುಡುಗನ ಒಂದು ಜರ್ನಿ ಏನಿದೆ ಅದು ಬಹಳ ಖುಷಿ ಆಯಿತು. ಸೊ ನನಗೆ ಮೇಯ್ನ್ ಆಗಿ ಅದೇ ತುಂಬ ಸ್ಟ್ರೈಕ್ ಮಾಡಿರುವಂಥದ್ದು. ಆ್ಯಂಡ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಅವರು ಈ ಹ್ಯೂಮನ್ ರಿಲೇಷನ್ಸ್ ಅಥವಾ ಹ್ಯೂಮನ್ ಇಮೋಷನ್ಸ್ ಅದನ್ನು ಭಾಳಷ್ಟು ತಿಳ್ಕೊಂಡು ಬರೆದಿರುವಂಥ ಸಿನಿಮಾ ಆಗಿರೋದ್ರಿಂದ ನನಗೆ ನನ್ನನ್ನು ಎಕ್ಸ್ಪ್ಲೋರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಆ್ಯಂಡ್ ಎಲ್ಲ ಅದ್ಭುತವಾದ ಆ್ಯಕ್ಟರ್ಸ್, ಸಾಯಿ ಕುಮಾರ್ ಸರ್, ಧನ್ಯ ಅವರಾಗಲಿ, ಸುಧಾರಣಿ ಮ್ಯಾಮ್, ಶ್ವೇತಾ ಮ್ಯಾಮ್, ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ. ಆ್ಯಂಡ್ ಆ್ಯಸ್ ಅ ಗೈಡ್ ಚಂದ್ರಶೇಖರ್ ಸರ್ ಇದ್ದರು. ಸೊ ರಿಯಲಿ ಹ್ಯಾಪಿ, ಖುಷಿ ಇದೆ. ಅಂದರೆ ಫಿಸಿಕಲಿ ಮತ್ತು ಇಮೋಷ್ನಲಿ ಎಲ್ಲನೂ ಒಂಥರ ಟ್ರಾನ್ಸ್ಫಾರ್ಮೇಟಿವ್ ಪ್ರಾಸೆಸ್ ಇರುವಂತಹ ಪಾತ್ರ ಇದಾಗಿತ್ತು. ಓಕೆ. ಇದರಲ್ಲಿ ಒಂದು ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ ಅಲ್ಲಿ ನಾವು ನಿಮ್ಮನ್ನ ನೋಡ್ಬೋದು. ಬಿಕಾಸ್ ಇದಕ್ಕೆ ಮುಂಚೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ, ಲೈಕ್ ಬಬ್ಲಿ ಆಗಿ, ಮತ್ತೆ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳೆಲ್ಲದನ್ನು ಕೂಡ ಮಾಡಿದ್ರಿ. ಬಟ್ ಆದ್ರೆ ಇದರಲ್ಲಿ ಯಾವ ರೀತಿಯಾಗಿ ಜನರಿಗೆ ಕನೆಕ್ಟ್ ಆಗ್ತೀರಾ ನೀವು? ಐ ಥಿಂಕ್
ಒಬ್ರು ಹೆಣ್ಮಕ್ಳಿಗೆ ಆಗುವಂತ ಸ್ಟ್ರಗಲ್ಸ್ ಅವಳದೇ ಇರುತ್ತೆ. ಅದನ್ನ ನಾನು ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಮೂಲಕ ಪೋರ್ಟ್ರೇ ಮಾಡಿದೀನಿ ಅಂತ ಹೇಳ್ಬೋದು. ಮೊದ್ಲು ಮದ್ವೆ ಆಗಕ್ಕೂ ಮುಂಚೆ ಅವಳ ಮನೆಯಲ್ಲಿ ಅವಳಿಗೆ ಏನ್ ಕಷ್ಟ ಆಗುತ್ತೋ ಅನ್ನೋದ್ರ ಬಗ್ಗೆ. ಅವಳಿಗೆ ಬರೀ ತಂದೆ ಇರ್ತಾರೆ, ಸೊ ಅದು ಒಂದು. ಅದಾದ್ಮೇಲೆ ಮದ್ವೆ ಆಗಿ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಏನ್ ಕಷ್ಟಗಳನ್ನ ನೋಡ್ಬೋದು, ಅದನ್ನ ಹೇಗೆ ಸರಿ ಮಾಡ್ಸಲ್ವೋ ಅದೇ ನನ್ಗೆ. ಓಕೆ. ಅಂಡ್ ಸರ್, ಪಾತ್ರಗಳನ್ನ ಫೈನಲೈಸ್ ಮಾಡಬೇಕು ಅಂತ ಹೇಳಿದಾಗ ಇವಾಗ ಸಾಯಿ ಕುಮಾರ್ ಅವ್ರನ್ನ ಯಾಕೆ ಕಾಸ್ಟ್ ಮಾಡಿದ್ರಿ, ಅವ್ರ ಜೊತೆಗೆ ಶ್ವೇತಾ ಮ್ಯಾಮ್ ಮತ್ತೆ ಸುಧಾರಾಣಿ ಮ್ಯಾಮ್ ಅವರು ಯಾವ ರೀತಿಯಾದಂತ ಪಾತ್ರ, ಡಬಲ್ ಸ್ಟಾರ್ ಹಾಕಿದಿರಾ, ಬಟ್ ಆದ್ರೆ ಮೂವಿನಲ್ಲಿ ಯಾವ ರೀತಿಯ ಕನೆಕ್ಟ್ ಆಗ್ತಾರೆ, ಬಿಕಾಸ್ ಟ್ರೈಲರ್ ನಲ್ಲಿ ಅಷ್ಟು ರಿವೀಲ್ ಮಾಡಿಲ್ಲ ನೀವು. ಸಾಮಾನ್ಯ ನಾನು ಕಾಸ್ಟಿಂಗ್ ಟೈಮಲ್ಲೇ ಈ ಪಾತ್ರನ ಇವ್ರಿಗೆ ಮಾಡಿಸ್ಬೇಕು ಅಂತಂದ್ಮೇಲೆ ಅಂತ ಫಿಕ್ಸ್ ಆದರೆ ಅವ್ರ ಹಿಂದೆಗಡೆ ಯಾವ ಸಿನಿಮಾ ಮಾಡಿದಾರೆ ನೋಡ್ತೀನಿ. ಅವ್ರಿಗೆ ಇದು ಅನ್ಯೂಸುವಲ್ ಕಾಣಿಸುತ್ತಾ ಅಂದರೆ ನಾನು ಅಪ್ರೋಚ್ ಮಾಡ್ತೀನಿ. ಮತ್ತು ಚೂಸ್ ಮಾಡೋದು ಬಿಡೋದು ಅವ್ರ ಮೇಲೆ ಇರುತ್ತೆ. ಇಲ್ಲಿ ಈ ಸಿನಿಮಾಕ್ಕೆ ತಕ್ಕಂಗೆ ಎಲ್ಲರಿಗೂ ಹಂಗೆ ಆಗಿರೋದು. ಇವರಾಗಲಿ ಪೃಥ್ವಿ ಅಂಬರ್ ಸರನ್ನೇ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಧನ್ಯ ಅವರು ಚೂಸ್ ಆದರು. ಅದಾದಮೇಲೆ ಫಾದರ್ ಕ್ಯಾರೆಕ್ಟ್ರು ನಮಗೆ ಅನ್ನಿಸ್ಬೇಕು ಇವರಿಬ್ಬರು ಅಪ್ಪ ಮಗ ಅಂತ. ಸುಮ್ಮನೆ ಸಿನಿಮ್ಯಾಟಿಕ್ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಹುಡುಕಿ ಆಮೇಲೆ ಸಾಯಿ ಸರು ಇದಕ್ಕೆ ಮೊದಲೇ ಮಾಡಿರೋ ಪಾತ್ರಗಳೆಲ್ಲ ಬೇರೆ, ಅಂದರೆ ತುಂಬ ಅಗ್ರೆಸಿವ್ ಇದಿರ್ತಕ್ಕಂಥ ಇದರಲ್ಲಿ ತುಂಬಾ ಫ್ರೆಂಡ್ಲಿ ಆಗಿ ಅಯ್ಯೋ ಪಾಪ ಅನ್ಸುತ್ತೆ. ಅವ್ರು ಓಡ್ ಬರೋದೆಲ್ಲ ನೋಡಿರ್ತೀರ ನೀವು ಟ್ರೈಲರಲ್ಲಿ. ಅದೆಲ್ಲ ಒಂದು ಸ್ವಲ್ಪ ಅದೆಲ್ಲ ಬೇಕು ಅಂತ ಕ್ಯಾರೆಕ್ಟರೈಸೇಷನ್ಗೋಸ್ಕರ ಮಾಡಿರೋದು. ಇಲ್ಲಿ ತನಕ ಪ್ಯಾಂಟ್ ಕಟ್ಟೋದು, ಆಮೇಲೆ ಒಂದು ಸ್ವಲ್ಪ ಕುಣ್ಕೊಂಡು ನಡೆಯೋದು, ಆಮೇಲೆ ಯಾರು ಕಪಾಳ ಕೊಡೋರು ಅದೇ ಯೋಚನೆ ಮಾಡಿ, ಕಪಾಳ ಕೊಡಿದ್ರೆ ಕೋಪ ಮಾಡ್ಕೊಂಡು ವಾಪಸ್ ಹೊಡಿಬೇಕು. ಅದೇ ಹಿಂಗೆ ಆ ಥರದ್ದು ಒಂದಷ್ಟು ಪಾತ್ರ ಕ್ಯಾರೆಕ್ಟರೈಸೇಷನ್ಗಳನ್ನ ಫಿಲಪ್ ಮಾಡಿ ಅವ್ರಿಗೆ. ಆಮೇಲೆ ಪೃಥ್ವಿ ಸರ್ದು ಟ್ರಾನ್ಸ್ಫಾರ್ಮೇಷನ್ಸ್ ಟ್ರೈ ಮಾಡೋಣ ಅನ್ನಿಸ್ತು. ಯಾಕಂದರೆ ನಂಗೆ ದಿಯಾ ತುಂಬ ಇಷ್ಟ. ಅದು ನಾನು ಆ ಥರದ ಸಿನಿಮಾ ನಾನು ತೆಗಿಯೋಕ್ಕಾಗಲ್ಲ 100%. ಯಾಕಂದರೆ ಕೆಲವು ಸಿನಿಮಾನ ನಾವು ನೋಡೋಕೆ ಇಷ್ಟಪಡ್ತೀವಿ, ಕೆಲವು ಸಿನಿಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಒಬ್ಬ ಡಿರೆಕ್ಟ್ರಿಗೆ ಇರೋ ಒಂದು ಇದರಲ್ಲಿ ನನಗೆ ಅದು ಭಾರಿ ತುಂಬ ಇಷ್ಟ ಆದ ಸಿನಿಮಾ. ಇವ್ರನ್ನ ಬೇರೆ ಥರ ನಾನು ಹೇಗೆ ಟ್ರೈ ಮಾಡ್ಬೋದು, ಈಗ ನೀವೊಬ್ಬರು ಆರ್ಟಿಸ್ಟ್ ಅಂದರೆ ನಿಮ್ಮನ್ನು ನಾನು ಹೆಂಗೆ ಬೇಕಾದ್ರೂ ತೋರಿಸ್ಬೋದು, ಹಂಗೆ ಟ್ರೈ ಮಾಡಿದಂಥದ್ದು. ಆಮೇಲೆ ಅವ್ರ ಹತ್ರ ಪೃಥ್ವಿ ಸರು ಒಳ್ಳೆ ಡ್ಯಾನ್ಸರು. ನನಗೆ ನಿಜವಾಗ್ಲೂ ಫಸ್ಟು ಗೊತ್ತಿರಲ್ಲ, ಒಳ್ಳೆ ಫೈಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ. ಅವ್ರನ್ನ ಬಳಸ್ಕೊಳ್ಳಿ. ನನಗೂ ಗೊತ್ತಿದ್ದೆ, ನಾನು ಲಾಸ್ಟ್ ಮೂಮೆಂಟಲ್ಲಿ ನಾನು ತೆಗ್ದು ತಾರಕಾಸುರ ರಥಾವರ ಎಲ್ಲ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನೆ. ಇದರಲ್ಲಿ ಆ್ಯಕ್ಷನ್ ಅಷ್ಟೆಲ್ಲ ಇಲ್ಲ ಅಂದ್ರೂ ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗ ಅಯ್ಯೋ ಬಿಟ್ಬಿಟ್ಲಲ್ಲ ಇದು ಅಂತ ಅನ್ನಿಸ್ತು. ಆಮೇಲೆ ಅದೆಲ್ಲ ಸೆಟಪ್ ಮಾಡಿದ್ದೀನಿ. ಆ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರು. ಯಾಕೆಂತಂದರೆ ಬರೀ ಬಾಡಿ ಎಲ್ಲ ಚೇಂಜ್ ಆಗ್ಬಿಟ್ರೆ ಆಗಲ್ಲ. ಚಿಕ್ಕ ಹುಡುಗ ಒಂದು ಫಸ್ಟ್ PUC ಹುಡುಗಂದು ಪಾತ್ರ ಇದೆ. ಅಲ್ಲಿಂದ ನೀವು ತಿರ್ಗ ಲಾಸ್ಟಿಗೆ ಕೊನೆಗೆ ಬರೋದು ಒಂದು 25, 28, 30 ಏಜ್ದು ಡಿಫ್ರೆನ್ಸ್ ಇರುತ್ತೆ. ಈಗ ನೀವು ಇಮ್ಯಾಜ್ ಮಾಡ್ಕೊಳ್ಳಿ, 10 ವರ್ಷದ ಹಿಂದೆಗಡೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬೇರೆ ಇತ್ತು, ನಿಮ್ಮ ಇಷ್ಟವಾದ ಹೀರೋ ಬೇರೆ ಇದ್ರು, ನಿಮ್ಮ ಇಷ್ಟವಾದ ಹೀರೋಯಿನ್ ಬೇರೆ ಇದ್ರು. ಆದರೆ ಈಗ ಕೇಳಿದ್ರೆ ಬೇರೆ ಹೇಳ್ತೀರ, ಇನ್ನೊಂದು 10 ವರ್ಷ ಬಿಟ್ಟರೆ ಬೇರೆ ಹೇಳ್ತೀರ. ಇದನ್ನು ಸೆಟಪ್ ಮಾಡಬೇಕು ನಾವು, ಆ ಕ್ಯಾರೆಕ್ಟರ್ ಫಿಕ್ಸ್ ಆಗಬೇಕು. ಇದೆಲ್ಲ ಅವ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವ್ರ ಎಫರ್ಟ್ಗೆ ಅವ್ರಿಗೆ ಇದು ಸಿಗಲಿ. ಆಮೇಲೆ ಧನ್ಯ ಅವರು ನಿಜವಾಗ್ಲೂ ಇದು ಯಾವುದೇ ಅವ್ರು ನನ್ನ ಪಕ್ಕ ಕೂತಿದ್ದಾರೆ ಅಂತನೋ ಗ್ಲೋರಿಫೈ ಮಾಡೋಕ್ಕೋ ಅದೆಲ್ಲ ನನಗೆ ಅಭ್ಯಾಸನೇ. ನಾನು ನೇರನೇ ಹೇಳ್ತೀನಿ. ತುಂಬ ಏನೋ ನಮ್ಮ ಬೀದಿ ಯಾವುದೋ ಹೆಣ್ಮಕ್ಳು ಕ್ರಿಕೆಟ್ ಆಡ್ತಾ ಇರ್ತಾರೆ ಅಂತ ಎದುರಿಸ್ತಾರಲ್ಲ, ಹಾಗೆ ತೀರಾ ಏನೋ ಸಿನಿಮಾ ಹೀರೋಯಿನ್ ಅನಿಸ್ಬಾರ್ದು. ನಾ ಕೂಡ ಅದನ್ನೇ ಐಡಿಯಾ ಮಾಡ್ತಿದ್ದೆ. ಏನೋ ಸಿನಿಮಾ ಹೀರೋಯಿನ್ ಅನಿಸ್ಬಾರ್ದು, ಒಂದು ರೇಸ್ಮೆ ಬ್ಯಾಕ್ಗ್ರೌಂಡಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಹಂಗೆ ಅನ್ನಿಸ್ಬಾರ್ದು ಅವರು. ಅಂದ್ರೆ ಇದರಲ್ಲಿ ಇಬ್ರು ಫೀಮೇಲ್ ಲೀಡ್ ಇರೋದ್ರಿಂದ ಇಲ್ಲ, ಫೀಮೇಲ್ ಲೀಡ್ ಒಬ್ರೇನೆ. ಒಂದು 5 minutes ಒಂದು ಫ್ಲಾಶ್ ಬ್ಯಾಕಲ್ಲಿ ಬರ್ತಕ್ಕಂಥದ್ದು ಒಂದೇ ಫೀಮೇಲ್ ಲೀಡ್, ಅದು ಅವರೇನೆ. ಅದನ್ನ ಕ್ಯಾರಿ ಮಾಡಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ವಿಲೇಜಲ್ಲಿ ಒಂದು 10 minutes ಎಪಿಸೋಡ್ ಬರುತ್ತೆ. ಅದರಲ್ಲೇ ಗಿಲ್ಲಿಯವ್ರು ಮಾಡಿರೋದು. ಅಂದರೆ ಅವ್ರ ಕ್ಯಾರೆಕ್ಟರೈಸೇಷನ್ ಪ್ರೆಸೆಂಟ್ ಮಾಡಬೇಕಾದ್ರೆ, ಅಂದರೆ ಅವ್ರ ಕ್ಯಾರೆಕ್ಟರೈಸೇಷನ್ ಹೆಂಗಿರುತ್ತೆ ಅಂದರೆ, ಈಗ ಹಳ್ಳಿಗಳಲ್ಲಿ ಒಬ್ಬ ಸ್ವಲ್ಪ ಗಂಡು ಮಕ್ಳು ಇರ್ತಾರೆ, ಅವ್ರನ್ನ ಹೆಂಡ್ತಿ ಕೆಲವು ಕಡೆ ಇದು ಅಂದರೆ ಹೆಣ್ಮಕ್ಳು ಅವ್ರನ್ನ ಎದುರಿಸಿ ದಾರಿಗೆ ತರೋವಂಥ ಚಾನ್ಸಸ್ ಇರುತ್ತೆ. ಆ ಕ್ಯಾರೆಕ್ಟರೈಸೇಷನ್ನ ಇದು ಮಾಡೋ ಜಾಗದಲ್ಲೇ ಗಿಲ್ಲಿಯವರು 3 minutes ಫುಟೇಜಲ್ಲಿದ್ದಾರೆ ಅಷ್ಟೇ. ಅದೆಲ್ಲ ತುಂಬ ಇದಾಗಿ ಓವರಾಗೆಲ್ಲ ಹೇಳಬಾರ್ದು, ಅಷ್ಟೇ ಇರುತ್ತೆ ಒಂದು 3 minutes. ಸೆಕೆಂಡ್. ಓಕೆ. ಆ್ಯಂಡ್
ಧನ್ಯ ಅವರ ಹೆಸರು ಪಕ್ಕದಲ್ಲಿ ರಾಮ್ ಕುಮಾರ್ ಅನ್ನೋದು ನಿಮ್ಗೆ ಯಾವತ್ತಾದ್ರೂ ಇಂಡಸ್ಟ್ರಿಗೆ ಬಂದಿದ್ದಾದ್ಮೇಲೆ ಒಂದು ಪ್ರೆಷರ್ ಅಂತ ಏನಾದ್ರು ಅನ್ಸಿದ್ಯಾ? ಇಲ್ಲ, ನಾನು ಹಾಗೆ ನೋಡೇ ಇಲ್ಲ. ನನಗೆ ಅದು ದೊಡ್ಡ ಬ್ಲೆಸ್ಸಿಂಗ್ ಅಂತ ಒಂದು ಕುಟುಂಬದಲ್ಲಿ ಹುಟ್ಟಿರೋದು. ಸೊ ನಾನು ಅದನ್ನ ಯಾವತ್ತೂ ಒಂದು ಬ್ಲೆಸ್ಸಿಂಗ್ ಅಂತಾನೆ ಅನ್ಕೊಂತೀನಿ ಹೊರತು ಪ್ರೆಷರ್ ಇರಲಿ ನೆಗೆಟಿವ್ ಆಗೆಲ್ಲ ನಾನು ನೋಡೋದಕ್ಕೆ ಹೋಗೋದೇ ಇಲ್ಲ. ಓಕೆ. ಇಫ್ ಎನಿಥಿಂಗ್ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ರಾಮ್ ಕುಮಾರ್ ಅವ್ರ ಮಗಳು, ರಾಜ್ಕುಮಾರ್ ಅವ್ರ ಮೊಮ್ಮಗಳು ಅಂತ ಹೌದು. ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಅದನ್ನ ನಾನು ಯಾವಾಗ್ಲೂ ಐ ಟ್ರೈ ಟು ಫುಲ್ಫಿಲ್ ಇಟ್. ನನ್ಗೆ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಹೆಮ್ಮೆ ಪಡಿಸ್ಬೇಕು ಅಂತ. ಎಸ್. ನೀವು ತಂದೆ ಆಗಿದ್ದೀರಾ ಅಂಡ್ ಮಗಳ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ನ ಇಟ್ಕೊಂಡಿದ್ದೀರಾ ಅಂಡ್ ಆಲ್ಸೋ ಈ ಒಂದು ಸಿನಿಮಾದಲ್ಲಿ ತಂದೆ ಮಗನ ಒಂದು ಬಾಂಡಿಂಗ್ ನ ತುಂಬಾ ಅದ್ಭುತವಾಗಿ ಹೇಳೋದಕ್ಕೆ ಹೊರಟಿದ್ದೀರಾ. ಬಟ್ ಜನರಲ್ ಆಗಿ ಇವಾಗ ನೋಡೋಂಥ ಜನಕ್ಕೆ ಯಾವ ರೀತಿಯಾಗಿ ಎಮೋಷನಲ್ ಮಾಡಬಹುದು ಈ ಒಂದು ಪಾತ್ರಗಳು? ಅದೇ ಎಲ್ರಿಗೂ ಕನೆಕ್ಟ್ ಆಗುವಂಥ ವಿಚಾರ ಅಂದರೆ ಮಗನಾಗಿ, ಮಗಳಾಗಿ, ಅಥವಾ ತಂದೆಯಾಗಿ, ತಾಯಿಯಾಗಿ, ಅಂದರೆ ಮಕ್ಕಳನ್ನ ಐಡಿಯಲಿ ಬೆಳೆಸೋದಿದೆಯಲ್ಲ, ಅದು ಪ್ರತಿ ಒಂದೊಂದು ಮನೆಗೆ ಒಂದೊಂದು ಥರ ಅವರವರ ಸಿಚುವೇಶನ್, ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ, ಅಥವಾ ಅವ್ರಿಗಿರೋ ಮಕ್ಕಳು, ಆ ಮಕ್ಕಳಿಗಿರೋ ಟೆಂಪರಮೆಂಟ್, ಪೇರೆಂಟ್ಸ್ಗಿರೋ ಟೆಂಪರಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ಐಡಿಯಲ್ ಅನ್ನೋದಿಲ್ಲ, ಇದೇ ಥರ ಅನ್ನೋದಿಲ್ಲ. ಬಟ್ ಒಂದು ರೀತಿಲಿ ಒಂದು 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 ಚೌಕಟ್ಟಿದೆಯಲ್ಲ, ಆ ಒಂದು ಚೌಕಟ್ಟಲ್ಲಿ ಬೆಳೆಸಿದ್ರೆ, ಈ ರೀತಿ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಬಿಕಾಸ್ ಇದೇ ಸರಿ ಅಂತ ನಾವು ಹೇಳೋಕ್ಕೆ ಆಗಲ್ಲ ಅಲ್ವಾ, ಇದೇ ರೀತಿ ನೀವು ಬೆಳೆಸ್ಬೇಕು ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಬೆಳೆಸಿದ್ರೂ ತಪ್ಪಾಗ್ಬೋದು. ಬಟ್ ಎಲ್ಲರಿಗೂ ಆಗೋ ಥರ, ಇನ್ ಜನರಲ್ ಎಲ್ಲರಿಗೂ ಆಗೋ ಥರ ಇದೊಂದು ಐಡಿಯಲ್ ವೇ. ಮಕ್ಕಳನ್ನ ನೀವು ಬೆಳೆಸಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ, ದೊಡ್ಡವರಾಗಿ ಅವರು ಒಂದು 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 ರೀತಿಲಿ ಇರ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಡೀಲ್ ಮಾಡಿದ್ದಾರೆ, ಎಕ್ಸ್ಪ್ಲೋರ್ ಮಾಡಿದ್ದಾರೆ ನಿರ್ದೇಶಕರು. ಸೊ ತಂದೆಗೂ ಕನೆಕ್ಟ್ ಆಗುತ್ತೆ, ಮಕ್ಕಳಿಗೂ ಕನೆಕ್ಟ್ ಆಗುತ್ತೆ, ಹೆಂಡತಿಗೂ ಕನೆಕ್ಟ್ ಆಗುತ್ತೆ. ಒಂದು ಹೆಂಡತಿ ಆದವಳು ಬರೀ ಮನೆಗೆ ಬರೋದಲ್ಲ, ಮನೆಯನ್ನ ಬೆಳಗಬೇಕು, ಅದು ಬೆಳಗೋದು ಹೇಗೆ ಅನ್ನೋದು ಇವ್ರ ಪಾತ್ರದ ಮೂಲಕ ಹೇಳಿದ್ದಾರೆ. ತಂದೆ ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದು ಕೂಡ ಸಾಯಿ ಕುಮಾರ್ ಸರ್ ಅವರ ಪಾತ್ರದ ಮೂಲಕ ಹೇಳಿದ್ದಾರೆ. ಒಬ್ಬ ಮಗ ಹೇಗಿರ್ಬೇಕು, ಹೇಗಿರಬಾರ್ದು ಅನ್ನೋದು. ಸೊ ಎಲ್ಲವನ್ನು ಒಂದೊಂದು ಪಾತ್ರದ ಮೂಲಕ ನಮ್ಮ ಬಂಡ್ಯಪ್ಪ ಸರ್ ಅವರು ಬರೆದು ಹೇಳಿದ್ದಾರೆ. ಸೊ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದು. ಓಕೆ. ಇನ್ನು ಸಾಯಿ ಕುಮಾರ್ ಅವರ ಲೆಗಸಿಯಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ 50 ವರ್ಷ ಕಂಪ್ಲೀಟ್ ಮಾಡಿದ್ರೆ 5 ಡಿಕೇಡ್ಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. 1975 ಇಂದ ಹಿಡಿದು 2025, 2026 ವರೆಗೂ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದಾರೆ. ಸೆಟಲ್ ಇರ್ಬೇಕಾದ್ರೆ ಡೈಲಾಗ್ಸ್ ಗಳನ್ನ ನೀವು ಯಾವ ತರ ಕೇಳಿಲ್ಲ? ಇವ್ರು ಲಾಸ್ಟಿಗೆ ಹೇಳ್ಸಿದ್ದಾರೆ, ಹೇಳ್ಸಿ ರೆಕಾರ್ಡ್ ಎಲ್ಲ ಮಾಡ್ಸಿದ್ದಾರೆ ಅವ್ರ ಹತ್ರ. ನನಗಷ್ಟೆಲ್ಲ ಧೈರ್ಯ ಬಂದಿಲ್ಲ ಹೋಗಿ ಸರ್ ನೀವು ಡೈಲಾಗ್ ಹೇಳ್ತಿ ಅಂತ ಹೇಳ. ಬಿಕಾಸ್ ಇವರು ಅವ್ರ ಫ್ಯಾನು, ನಾನು ಕೂಡ ಅವ್ರ ಫ್ಯಾನ್. ಬಟ್ ಲೈಕ್ ಟ್ರೆಮೆಂಡಸ್. ಅಂದ್ರೆ ನನಗೆ ಅನ್ಸಿದ್ದು ಅದೇ ನೀವು ಹೇಳ್ದಾಗ ಮೆನ್ಷನ್ ಮಾಡಿದ್ರೆ 5 ದಶಕ. ಬಟ್ ಅದೆಲ್ಲೋ ಅವ್ರ ನಡವಳಿಕೆಯಲ್ಲಿ ನಮ್ಗೆ ಅನ್ಸೇ ಇಲ್ಲ. ಅಂದ್ರೆ ಪ್ರತಿ ಶಾಟ್ನು ಅವರ ಫಸ್ಟ್ ಶಾಟ್ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ತುಂಬಾ ತುಂಬಾ ಎಂತೂಸಿಯಾಸಮ್ ಈಗ್ಲೂ ಇಟ್ಕೊಂಡಿದ್ದಾರೆ. ಹೌದು. ಅಂದ್ರೆ ಇದನ್ನ ಹೀಗ್ ಮಾಡೋಣವಾ, ಹಾಗೆ ಮಾಡೋಣವಾ, ಆ ಒಂದು ಏನ್ ಹೇಳೋದು, ಇದೇನೋ 2ನೇ ಸಿನಿಮಾನೋ 3ನೇ ಸಿನಿಮಾನೋ ಅನ್ನೋ ತರ ಅವ್ರು ಬಿಹೇವ್ ಮಾಡೋದು, ಅದೆಲ್ಲ ನಮ್ಮಂತ ಆಕ್ಟರ್ಸ್ಗಳಿಗೆ ತುಂಬಾ ಇನ್ಸ್ಪಿರೇಷನ್ ಅದು. ಸೊ ಐ ಥರಲಿ ಎಂಜಾಯ್. ತುಂಬಾ ತುಂಬಾ ಕಲ್ತಿದ್ದೀನಿ. ಅವ್ರೇನು ಹೇಳ್ಕೊಟ್ಟಿಲ್ಲ, ಬಟ್ ನೋಡಿನೇ ನಾನು ಬಹಳ ಅಬ್ಸರ್ವ್ ಮಾಡಿ ಅವರಿಂದ ಕಲ್ತಿದ್ದು ಬಹಳಷ್ಟಿದೆ. ಅಂಡ್ ನಿಜವಾಗ್ಲೂ ಅಂತ ಆಕ್ಟರ್ಸ್, ನಮ್ಮಂತ ಆಕ್ಟರ್ಸ್ಗಳಿಗೆ ರೋಲ್ ಮಾಡೆಲ್ಸ್. ಓಕೆ. ಸಾಯಿ ಕುಮಾರ್ ಸರ್ದು ಏನಾದ್ರು ಡೈಲಾಗ್? ಇವ್ರು ಹೇಳ್ತಾರೆ, ತುಂಬಾ ಚೆನ್ನಾಗಿ ಗೊತ್ತಿದೆ ನಮ್ಮ ಪ್ರತಿಯೊಂದು. ಇಲ್ಲ, ಅವ್ರು ಆಕ್ಚುಲಿ ನನ್ಗೆ ಆ ಪೊಲೀಸ್ ಡೈಲಾಗ್ ನ ಹೇಳಿದ್ರು. ಲಾಸ್ಟ್ ಡೇ ಆಫ್ ಶೂಟ್ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ರು, ನಾನು ಒಂದು ರೆಕಾರ್ಡ್ ಮಾಡ್ತೀನಿ ಸರ್ ವಿಡಿಯೋನ, ನೀವ್ ನನಗೆ ಅಂತ ಹೇಳ್ಬೇಕು, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಕು ಅಂತ. ಸೊ ಅದನ್ನ ಹೇಳಿದ್ರು. ನಾನು ಹಾಗೆ ಹೇಳಕ್ಕಾಗಲ್ಲ, ಜಸ್ಟ್ ಆದ್ರೆ ಹೇಳಕ್ಕಾಗ್ದಿರೋ ಜಾಗದಲ್ಲಿ ಟಿಂಗ್ ಅಂತ ಹೇಳಿ ನಾನು ಅದೇ ಒಂದು ಯೂಸ್ ಮಾಡಿದೆ. ಸೆನ್ಸರ್ ಆಫೀಸರ್ ಏನ್ ಹೇಳಿದ್ರು, ಇದು ಕಟ್ ಮಾಡಪ್ಪ ಅಂದ್ರೆ, ಸರ್ ಇದು ಆಲ್ರೆಡಿ ಸೆನ್ಸರ್, ಅಷ್ಟೆಲ್ಲ ಬೇಡಪ್ಪ, ಅದಾಗಿರೋ ಅವಕ್ಕಪ್ಪ ಹೋಗುತ್ತೆ, ಈಗ ಸರಿ ಮಾಡ್ಕೋತೀನಿ, ಬಿಟ್ಬಿಡಪ್ಪ, ಇದು ತೆಗಿಯಪ್ಪ ಅಂದ್ರು. ಅದು ಬಿಗಿನಿಂಗ್ ಅವ್ರ ಇಂಟ್ರೊಡಕ್ಷನ್ ಹೆಂಗ್ ಹೋಗುತ್ತೆ, ಅದಕ್ಕೆ ಆ ಜಾಗದಲ್ಲಿ ಹೇಳಿ ಆ ಡೈಲಾಗ್ ನಾನು ಹೇಳೋದಕ್ಕೆ ಹೋಗಲ್ಲ. ಆಯ್ತು, ಅದ್ ಬೇಡ, ಬೇರೆದು. P for power, O for obedience, O for obedience, L for loyalty, I for integrity, C for courage, E for equality. ಅದೇ no, that is police. Relax. ನೀವು ಯಾವ್ದಾದ್ರು ಡೈಲಾಗ್ಸ್ ಗಳನ್ನ ನಾನು ಹೇಳೋದಲ್ಲ, ಮೊನ್ನೆ ಸ್ಟೇಜ್ ಅಲ್ಲಿ ನೀವು ಹೇಳಿದ್ರಿ, ಹೇಳಿ ಈಗ ನೀವು ಹೇಳಿ. ಈಸ್ ಅ ವೆರಿ ಗುಡ್ ಆಕ್ಟರ್, ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಸಾಯಿ ಕುಮಾರ್ ಸರ್ ಅವರು ಮುಂದೆನೆ ಹೋಗಿ ಸ್ಟೇಜ್ ಅಲ್ಲಿ ಹೋಗಿ ಡೈಲಾಗ್ ಹೇಳಿದ್ದಾರೆ. ನಾನು ಹೇಳ್ಬೇಕಾ? ಕಾಣಿಸ್ದೇ ಇರುವಂತ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣಿಸ್ದೇ ಇರುವಂತ 4ನೇ ಸಿಂಹನೇ
ಈ ಪೊಲೀಸ್ ವಾಯ್ಸ್ ಕೂಡ ಹಂಗೆ ಇದೆ. ಸೂಪರ್, ಹಂಗೆ ಮಾಡಿದ್ರಿ, ವೆರಿ ಗುಡ್. ಇದಾದ್ಮೇಲೆ ಇನ್ನೊಂದ್ ಬೇರೆ ಡೈಲಾಗ್. ಇಲ್ಲ, ಕ್ಯಾಮ್ರಾ ಎಲ್ಲ ಆಫ್ ಆದ್ಮೇಲೆ ಹೇಳ್ಸಿ ಅಂತ. ಅದೇ ಅದೇ. ಕ್ಯಾಮ್ರಾ ಆಫ್ ಆದ. ಓಕೆ. ಇಲ್ಲ, ಅವ್ರು ಹೇಳ್ತಾರೆ, ತುಂಬಾ ಕಂಫರ್ಟ್ ಕೊಡ್ತಾರೆ ಸರ್ ಅವರು. ಸುಮ್ಮನೆ 50 ವರ್ಷ ಸುಮ್ಮನೆ ನಡೆಯಲ್ಲ. ಒಬ್ಬ ಡೈರೆಕ್ಟ್, ಈಗ ನನ್ನ ವಯಸ್ಸೇನು ಅವ್ರ ವಯಸ್ಸೇನು, ನಾನು ಅವ್ರ ಮಗ ಹೆಚ್ಚು ಕಡಿಮೆ ಅವ್ರ ಮಗ ವಯಸ್ಸು, ನನಗೆ ಕಂಫರ್ಟ್ ಕೊಡ್ತಾರೆ ಅವರು. ಅಂದರೆ ನಾನು ಅವ್ರಿಗೆ ಇಲ್ಲ ಇದು ಹಿಂಗಲ್ಲ ಸರ್, ಹಿಂಗೆ ಆ್ಯಕ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ನನಗೆ ಅವ್ರ ಜೊತೆಲಿ ಕಂಫರ್ಟ್ ಇರಬೇಕು ಆ್ಯಸ್ ಎ ಡಿರೆಕ್ಟರ್. ಇಲ್ಲ ನೀವು ಈಗ ತೋರಿಸ್ತೀರ ಆರೋಗ್ಯ ತೋರಿಸ್ತೀರ ಅಂದರೆ ನಾನು ಹೇಳೋಕ್ಕೆ ಅಂದರೆ ನಾನು ಹೇಳ್ತೀನಿ, ನನಗೆ ಅದೆಲ್ಲ ಇಲ್ಲ. ಕೆಲವು ಅವ್ರನ್ನಲ್ಲೇ ಕಟ್ಟಾಕ್ತಂಗಿರುತ್ತೆ. ಅದನ್ನ ಅವ್ರು ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂದರೆ ಔಟ್ ಆಫ್ ದಿ ಬಾಕ್ಸ್ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಸಿನಿಮಾ ಶೂಟಿಂಗಲ್ಲಿ ಅವರು ನಮ್ಗೆ ಕಂಫರ್ಟ್ ಕೊಡೋಕ್ಕೋಸ್ಕರ ಅವ್ರು ಯಾವ ರೇಂಜಿಗೆ ಜಾಲಿಯಾಗಿರ್ತಾರೆ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಲ್ಲ. ಅದು ವೆರಿ ಇಂಪಾರ್ಟೆಂಟ್. ಒಬ್ಬ ಆರ್ಟಿಸ್ಟು ಒಬ್ಬ ಡೈರೆಕ್ಟರ್ಗೆ ಕಂಫರ್ಟ್ ಕೊಡಬೇಕು. ಅವ್ರು ತೆಗಿಯೋದಕ್ಕೆ ಅವ್ರಿಗೆ ಬೇರೆ ಯಾವುದು ಇದು ಬರಬಾರ್ದು, ಯಾವ ಫಿನಾನ್ಸಿಯಲ್ ಇನ್ನೊಂದು ಮತ್ತೊಂದು ಪರ್ಸ್ನಲ್ ಏನೂ ಬರಬಾರ್ದು. ಅವ್ರಿಬ್ಬರ ನಡುವೆ ಒಂದು ಕಂಫರ್ಟ್ ಯಾವಾಗ ಬಂದು, ನೀವು ಅಬ್ಸರ್ವ್ ಮಾಡಿ, ಡೈರೆಕ್ಟ್ರಿಗೂ ಹೀರೋಗೂ ಮೇಯ್ನ್ ಆರ್ಟಿಸ್ಟ್ಗಳಿಗೆ ಒಂದು ಕಂಫರ್ಟ್ ಬಂದು ಸಿನಿಮಾಗಳು ಹೆಂಗಿರ್ತಾವೆ ನೋಡಿ, ಹಂಗೆ ಅದು ಅದನ್ನು ಅವ್ರು ಕೊಡ್ತಾರೆ ಒಬ್ಬ ಡೈರೆಕ್ಟ್ರಿಗೆ. ಇನ್ನು ಸೆಟ್ ಅಲ್ಲಿ ಸಾಯಿ ಕುಮಾರ್ ಸರ್ ಏನಾದ್ರು ಹಳೆಯ ಫ್ಲಾಶ್ ಬ್ಯಾಕ್ ಮೆಮೊರೀಸ್ ಗಳನ್ನ ಶೇರ್ ಮಾಡ್ಕೊಂತ ಇದ್ರ ನಿಮ್ ಜೊತೆಗೆ? ಹೌದು, ಆಕ್ಚುಲಿ ಅವರು ಅವರ ಮತ್ತೆ ನಮ್ಮ ಫ್ಯಾಮಿಲಿಯ ಒಂದು ಹಿಸ್ಟ್ರಿನೇ ಇದೆ. ಅವ್ರ ತಾಯಿ ನಮ್ಮ ತಾತ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ಅವರ ತಂದೆ ನಮ್ಮ ತಾತ ಅವ್ರ ಕನ್ನಡ ಫಿಲ್ಮ್ಸ್ ನ ತೆಲುಗುಲಿ ಡಬ್ ಮಾಡ್ತಾ ಇದ್ರು. ಅಂಡ್ ಅವರು ನಮ್ಮ ತಂದೆ ಇರ್ಲಿ, ಶ್ವರ್ಣ ಮಾಮ ಇರ್ಲಿ, ಎಲ್ಲರ ಜೊತೆಗೂ ಆಕ್ಟ್ ಮಾಡಿದ್ದಾರೆ. ಸೊ ಈ ಕಥೆಗಳನ್ನ ಯಾವಾಗ್ಲೂ ನನ್ಗೆ ಹೇಳೋರು. ನನಗೆ ಅವತ್ತು ಒಂದ್ ದಿವ್ಸ ಬಂದಿದ್ದೆ ಮನೆಗೆ, ಅವ್ರಿಗೆ ಡೈಲಾಗ್ ಹೇಳಿದ್ದೆ ಅಂತ ಎಲ್ಲ ನೋಡಿ. ಅವರು ಮತ್ತೆ ಆ ಡೈಲಾಗ್ಸ್ ಅದು ಅವ್ರನ್ನ ಬಿಟ್ಟು ಹೋಗಲ್ಲ. ಅದಕ್ಕೆ ಡೈಲಾಗ್ ಕಿಂಗ್ ಅಂತ. ಆ ತರ ಪೇಜ್ ಗಟ್ಲೆ ಅವ್ರನ್ನ ಅದ್ ಹೆಂಗ್ ರೆಡಿ, ನಾನು ತುಂಬಾ ಸಲ ಕೇಳಿದೀನಿ, ಸರ್ ಇದೆಲ್ಲ ನಿಮ್ಗೆ ಅರ್ಥ ಗೊತ್ತಿದ್ದು ಹೇಳ್ತಾರ ಇಲ್ಲ ಸುಮ್ಮನೆ ಇಲ್ಲ ಎಕ್ಸ್ಪ್ಲೈನ್ ಮಾಡೋರು ಕನ್ವಿನ್ಸ್ ಮಾಡೋರು. ನಾನು ಕೇಳಿದೆ, ಸರ್ ಇದೆಲ್ಲ ಹೆಂಗ್ ಸರ್, ಇವಾಗೆಲ್ಲ ಬರ್ಕೊಟ್ರೆ ಹೀರೋಗಳು ಏನಾರು ನಮ್ಮನ್ನ ಓಡಾಡ್ಸ್ಕೊ ಹೊಡಿತಾರೆ, ಯಾವ ಥರ ಡೈಲಾಗ್ ಬರ್ಕೊಂಡಿದ್ರಿ ಅಂತ ನಿಮ್ಮನ್ನ ಹೆಂಗ್ ಒಪ್ಪಿಸ್ತಿದ್ರು ಅಂತ ಕೇಳಿದೆ. ನಾನು ಕನ್ವಿನ್ಸ್ ಮಾಡ್ಬಿಡೋರು ನಾನು ಹಾಗಾಗಿ ಹೇಳವೆ ಈಜಿಯಾಗಿ ಅಂತಾರೆ. ಹಂಗೆ ಅದು ಹೆಂಗ್ ಕನ್ವಿನ್ಸ್ ಮಾಡ್ತಿದ್ರು ಅನ್ನೋದು ನನ್ಗೆ ಇವಾಗಲೂ ಗೊತ್ತಿಲ್ಲ ಇನ್ನು. ಸೊ ಇನ್ನು ನಿಮಗೆ ಮಾತಾಡ್ಬೇಕಾದ್ರೆ ಕೆಲವು ಸರಿ ಡೈಲಾಗ್ಸ್ ಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಮಂಗಳೂರು ಸ್ಲ್ಯಾಂಗ್ ಕೆಲವು ಸರಿ ಅಲ್ಲೇ ಹುಡ್ಕೊಂಡ್ಬಿಟ್ಟಿರುತ್ತೆ. ಬಿಕಾಸ್ ರೂಟ್ಸ್ ಅಲ್ಲಿಂದಾನೆ ಆಗಿರೋದ್ರಿಂದ, ಕರಾವಳಿ ಭಾಗದ ಆಗಿರೋದ್ರಿಂದ. ಕೋತಲ್ವಾಡಿಯಲ್ಲಿ ನಿಮ್ಗೆ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಹಳ್ಳಿಯ ಸ್ಲ್ಯಾಂಗ್ ಕೊಟ್ಟಿದ್ರು. ಬಟ್ ಇದ್ರಲ್ಲೂ ಕೂಡ ಒಂದ್ ಸ್ವಲ್ಪ ಬೇರೆ ರೀತಿಯಾದಂತ ಒಂದು ಬೆಂಗಳೂರು ಕನ್ನಡ ತರ ಇರುತ್ತೆ. ಅರ್ಬನ್ ಬೆಂಗಳೂರು ಮತ್ತೆ ಮತ್ತೆ ಮಂಗಳೂರು ಮಿಕ್ಸ್ ಆಗ್ತಾ ಇತ್ತ ಅಥವಾ ಆ ಕಡೆ? ಇಲ್ಲ 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 ಇಲ್ಲ. ಬಟ್ ಏನೇ ಅಂದ್ರೂ ಈಗ ಅದು ಬೈ ಡಿಫಾಲ್ಟ್ ಬರುತ್ತೆ. ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಈಗ ಮುಂದಿನ ಸಿನಿಮಾ ನಾನು ಮಾಡ್ತಾ ಇರೋದು ದಿಯಾ ಡೈರೆಕ್ಟರ್ ಜೊತೆ, ಅಶೋಕ್ ಸರ್ ಜೊತೆ. ಅಲ್ಲೂ ಮಂಡ್ಯ ಲ್ಯಾಂಗ್ವೇಜ್ ನಾನು ಮಾಡಲ್ಲ ಅಂತಾನೆ ಹೇಳಿದ್ದೆ ಸರ್ಗೆ, ನನ್ನ ಕೈಲಿ ಆಗಲ್ಲ ಸರ್ ಅಂತ. ಬಿಕಾಸ್ ಅವರು ತುಂಬಾ ಅಂದ್ರೆ ತುಂಬಾ ಪರ್ಟಿಕ್ಯುಲರ್ ಅಂದ್ರೆ ಅದು ಪರ್ಟಿಕ್ಯುಲರ್ ವರ್ಡ್ಗೆ ಪರ್ಟಿಕ್ಯುಲರ್ ಅಂತ ಹೇಳಿದ್ರು ತಪ್ಪಾಗುತ್ತೆ. ನಾನು ಅದಕ್ಕೆ ಸರ್ ನನ್ನ ಕೈಲಿ ಆಗಲ್ಲ, ಅದನ್ನ ಬಿಟ್ಬಿಡಿ ಸರ್ ಅಂತ ಹೇಳಿದ್ದೆ. ಬಟ್ ಅವ್ರಿಗೆ ಯಾರೋ ಸೆಟ್ ಆಗಿಲ್ಲ. ಬಟ್ ನಾನೇ ಮಾಡಿದೆ. ಬಟ್ ಏನೇ ಅಂದ್ರೂ ಈಗ ನಾನ್ ಮಂಗ್ಳೂರವನಾಗಿರೋದ್ರಿಂದ ಪ್ರಾಯಶಃ ನಿಮ್ಗೆ ಬಂದು ಮಂಗ್ಳೂರ್ ಭಾಷೆ ಸ್ಟೈಲ್ ಮಾತಾಡಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ನನ್ಗೂ ಅಷ್ಟೇ, ನಾನು ಎಷ್ಟೇ ಟ್ರೈ ಮಾಡಿದ್ರು ಪ್ರಾಯಶಃ 1% or 2% ನನ್ನ ಏನ್ ಮದರ್ ಟಂಗ್ ಇದೆ ತುಳು, ಅದರ ಪ್ರಭಾವ ಇದ್ದೇ ಇರುತ್ತೆ, ಅದು ಬಂದೇ ಬರುತ್ತೆ. ಸೊ ಅವಾಗ ರೀಟೇಕ್ಸ್ ಗಳಾಗ್ತಾ ಇರುತ್ತೆ ಆಬ್ವಿಯಸ್ಲಿ ಸರ್ಗ್ ಬೇಕಾದ್ರೆ. ಇಲ್ಲ, ಕ್ಯಾರೆಕ್ಟರೈಸೇಷನ್ ಹಂಗಂದ್ಮೇಲೆ ನಾವು ಅದನ್ನ ಇದೆ. ಈಗ ಮಂಗ್ಳೂರ್ ಪಾತ್ರ ಮಾಡುವಾಗ ಮಂಗ್ಳೂರ್ ತರ ತೋರಿಸಿರ್ತೀವಲ್ವಾ. ಈಗ ಇದು ಇವ್ರ ಪಾತ್ರ ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿರೋಂಥ ಪಾತ್ರ ಅಲ್ವಾ, ಆ ಥರನೇ ಇದೆ. ಡಿಲಾಕ್ಸ್ ಎಲ್ಲ ಅವರು ಇಂಗ್ಲೀಷಲ್ಲಿ ಮಾತಾಡೋದಾಗ್ಲಿ ಅವೆಲ್ಲ ಹಂಗೆ ಇದೆ. ನಾ ಎಲ್ಲೂ ಶೇಡ್ ಇಲ್ದಿರೋ ಥರ ಮ್ಯಾನೇಜ್ ಮಾಡಿದ್ದೀನಿ ಅನ್ಕೋತೀನಿ. ನೋಡ್ಬೇಕು ಆ ಥರ ಬರ್ದೇ ಹೋಗ್ಲಿ ಅಂತ. ಯಾಕಂದ್ರೆ ಬಾಟಿಟ್ ಗೆಲ್ಲೋದೇ ಅವಾಗ. ಅದು ವೀಕ್ನೆಸ್ ಎಲ್ಲರಿಗೂ ಬರುತ್ತೆ. ಈಗ ನಾನು ಮಂಡ್ಯ, ನಾನು ಎಷ್ಟೇ ಏನೇ ಹೆಂಗೆಲ್ಲ ಸ್ಟೈಲ್ ಮಾಡಿದ್ರು ಏನೇ ಮಾಡಿದ್ರು 1-2-3 ವರ್ಡಿಂದ ಹೋಯ್ತದೆ, ಹಿಡ್ದಾಕ್ಬಿಡ್ತಾರೆ. ನೀವು ಮಂಡ್ಯನೇ ಸರ್ ಅಂತ. ನಾ ಬಂದು 20 ವರ್ಷ ಆಯ್ತು ಬೆಂಗಳೂರಿಗೆ ಬಂದು, ಆದ್ರೂ ಹಿಡ್ದಾಕ್ಬಿಡ್ತಾರೆ. ಅದೆಲ್ಲ ತಪ್ಪಿಸ್ಕೊಳ್ಳೋ ಮದರ್ ಟಂಗು ಮದರ್ ಇದು ಅದನ್ನೆಲ್ಲ ಯಾರು. ಆಮೇಲೆ ಸಂತೋಷ ಅದೆಲ್ಲ ಅದನ್ನ ಹೆಮ್ಮೆಯಿಂದ ಹೇಳ್ತೀವಿ ಅದರಲ್ಲೇ. ಸೊ ಈಗ ಸೆಟ್ ಅಲ್ಲಿ ನೀವು ಇಷ್ಟು ದಿನ ವರ್ಕ್ ಮಾಡಿದ್ರಿಂದ ಪೃಥ್ವಿ ಅಂಬರ್ ಅವರ ಒಂದು ಕ್ವಾಲಿಟೀಸ್ ಗಳೇನೇನೆಲ್ಲ ಕಂಡ್ಕೊಂಡ್ರಿ ನೀವು? ಅವ್ರ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ. ಪಾಸಿಟಿವ್ಸ್ ಅಂಡ್ ಕ್ಯಾರೆಕ್ಟರ್ ಅಲ್ಲೇ ನೆಗೆಟಿವ್ಸ್ ಅಂತ ನಾನು ಏನು ನೋಡಿಲ್ಲ ಆಕ್ಚುಲಿ. ನಾ ನೆಗೆಟಿವ್ ಮಾತಾಡೋದು ಅದು ಒಂದ್ ಕ್ಯಾರೆಕ್ಟರಿಸ್ಟಿಕ್ ಅನ್ಸುತ್ತೆ. ಅದ್ ಬಿಟ್ರೆ ಅವ್ರು ಆಕ್ಚುಲಿ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ. am I right? ಆ ಮೂಡಲ್ಲೇ ಇರ್ತಾರೆ ಅಂತ ನನಗೆ ಅನ್ಸುತ್ತೆ ಸ್ವಲ್ಪ. ಅಂಡ್ ದೆನ್ ಸಡನ್ಲಿ someone's calling him, he'll get out of the mood and ಅಂತ I noticed that once. ಅದು ಬಿಟ್ರೆ is a brilliant actor.
ಸೊ ನನಗೆ ಹೆಂಗಿತ್ತು ಅಂದ್ರೆ ಓಕೆ ಇವ್ರು ಇಷ್ಟು ಚೆನ್ನಾಗಿ ಮಾಡ್ತಾ ಇದಾರಲ್ಲ, ನಾನು ಅದಕ್ಕೆ ಇಟ್ ಶುಡ್ ಬಿ ನಾನು ಅಷ್ಟೇ ಚೆನ್ನಾಗಿ ನಾನು ಟ್ರೈ ಮಾಡಬೇಕು ಅಂತ. Okay. ಸೊ ಅದಿನ್ನೊಂದು ಕ್ವಾಲಿಟಿ ಆಗಿರುತ್ತೆ. 3 ಜನ ಕಾಂಪಿಟೇಷನ್. ನಂಗೆ ಸಾಯಿ ಸರ್ ಹೇಳೋರು, ಅವ್ರು ಪ್ರಿಪೇರ್ ಆಯ್ತದಂಗೆ ಇವ್ರು ಇದಪ್ಪ ಸಾಯಿ ಸರ್ ಓವರ್ ಔಟ್ಬಿಡಂಗೆ ಕಾಣಿಸ್ತಾರೆ ಅಂತೀವಿ. ಇಲ್ಲ, ಹಂಗಿರ್ಬೇಕು. ಅದು ಹೆಲ್ತಿ ಕಾಂಪಿಟೇಷನ್, ಯಾರ ಮೇಲೆ ಜಲಸ್ ಅಲ್ಲ. ಒಂದು ನಾನು ಚೆನ್ನಾಗಿ ಪ್ರೇಮ್ ಅಂತಂದ್ರೆ 3 ಜನ ಇರ್ತಾರೆ ಅಂದ್ರೆ ಎಲ್ಲರೂ ಚೆನ್ನಾಗಿ ಮಾಡಬೇಕು. ಆ ಹೆಲ್ತಿ ಕಾಂಪಿಟೇಷನ್ ಹುಟ್ಟಾಗಲೇ ಸಿನಿಮಾ ಚೆನ್ನಾಗಿ ಬರುತ್ತೆ. ಅದು ಇವ್ರು 3 ಜನದಲ್ಲೇ ಇತ್ತು, ಹೆಲ್ತಿಯಾಗಿತ್ತು, ಇವು ಎಲ್ಲ ಎಂಜಾಯ್ ಮಾಡ್ತಿದ್ರು. ಓಕೆ, ಸೊ ಇನ್ನು ಮಾಸ್ ಅವತಾರ ಅಂತ ಹೇಳಿದ ತಕ್ಷಣನೇ ಮಾಸ್ ತುಂಬಾ ಇಷ್ಟ ಆಗುತ್ತಾ, ಕ್ಲಾಸ್ ತುಂಬಾ ಇಷ್ಟ ಆಗುತ್ತಾ ನಿಮಗೆ? ಹಂಗೇನಿಲ್ಲ, ನನಗೆ ಕ್ಯಾರೆಕ್ಟರ್ ಯಾವ ರೀತಿ ಇದು ಮಾಡುತ್ತೆ. ನನಗೆ ಆ್ಯಕ್ಷನ್ ತುಂಬ ಇಷ್ಟ, ನಂಗೆ ಪ್ರಿಯವಾದ. ನಾನು ಆ್ಯಕ್ಟರ್ ಆಗಿದ್ದೆ ಆ್ಯಕ್ಷನಿಂದ. ಅಂದರೆ ನನಗೆ ಆ್ಯಕ್ಟರ್ ಆಗಬೇಕು ಅಂತ ಅನಿಸಿದ್ದೆ, ನನಗೆ ಆ್ಯಕ್ಷನ್ ಮಾಡಬೇಕು ಅಂತ ನಾನು ಆ್ಯಕ್ಟರ್ ಆಗಿತ್ತು. ಬಟ್ ದೆನ್ ನನಗೆ ಆ ಥರ ಇಲ್ಲ. ಓವರ್ ದ ಪೀರಿಯಡ್ ಆಫ್ ಟೈಮ್ ನನಗೆ ಅಂದರೆ ಕ್ಯಾರೆಕ್ಟರ್ ಏನು ಕೇಳುತ್ತೆ ಅಥವಾ ಸಿನಿಮಾ ಯಾವ ದಿಕ್ಕಿಗೆ ಹೋಗುತ್ತೆ ಅದ್ರ ಕಡೆಗೆ ಹೋಗ್ಬೇಕು ಅನ್ನೋದು ಮಾತ್ರ ಇರೋದು. ಮಾಸ್ ಅಥವಾ ಕ್ಲಾಸ್ ಅನ್ನೋದು ಆ ಥರ ಏನೂ ಇಲ್ಲ. ನಾನು ಮಾಡಿರೋ ಸಿನಿಮಾದಲ್ಲಿ ಈ ಥರ ತೀರಾ ಮಾಸಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಇಲ್ಲ. ಈಗ ಈ ಸಿನಿಮಾನು ಆ್ಯಕ್ಷನ್ ಇದ್ರೂ ಕೂಡ ಕತೆಗೆ ತುಂಬ ಪ್ರಾಮುಖ್ಯತೆ ಇರುವಂಥ ಸಿನಿಮಾನೇ. ಅಂದರೆ ಮೈನ್ ಹೀರೋ ಇದರ ಕತೆ ಮತ್ತು ನಿರ್ದೇಶಕರಾಗ್ತಾರೆ ಯಾವಾಗಲೂ. ನಾನು ಮಾಡಿರೋ ಎಲ್ಲ ಸಿನಿಮಾದಲ್ಲೂ ಹಾಗೆ ಇರೋದು. ತೀರಾ ಫಾರ್ಮುಲಾ ಇಟ್ಟು ಸಿನಿಮಾ ನಾನು ನೋಡೋಕ್ಕೂ ಅದೇನು ಅಷ್ಟು ಚೆನ್ನಾಗಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಕೆಲವು ವಿಚಾರಗಳು ಏನಂದ್ರೆ ತುಂಬಾ ಡೆಡ್ ಆಗಿ ಹೇಳಿದ್ರೆ ತಾಳ್ಮೆ ಇರಲ್ಲ ಮನ್ಸರಿಗೆ ಅಂತ ಒಂದು ಸ್ವಲ್ಪ ವಯಲೆಂಟ್ ಆಗೋ ಇನ್ನೊಂದು ಹೇಳಕ್ ಟ್ರೈ ಮಾಡ್ತೀವಿ. ಅದೊಂದು ಇದಷ್ಟೇ ವೇ ಆಫ್ ಟೆಲ್ಲಿಂಗ್ ಅಷ್ಟೇನೆ. ಅದರಲ್ಲಿ ಮಾಸ್ ಅಂತ ನಿಜವಲ್ಲೂ ನನಗೆ ಆ್ಯಕ್ಷನ್ ತುಂಬ ಇಷ್ಟ. ವೇ ಆಫ್ ಟೆಲ್ಲಿಂಗ್ ತುಂಬಾ ಡೆಡ್ ಆಗಿ ಹೇಳಿದ್ರೆ ಏನಾಗುತ್ತೆ, ಆರ್ಟ್ ಸಿನಿಮಾಪ ಇದೇನೋ ಅವಾರ್ಡ್ ಮಾಡೋರು ಅಂದ್ಬಿಡ್ತಾರೆ. ಅಂದ್ರೆ ಪೇಷನ್ಸ್ ಇಲ್ಲ ನಮ್ಮ ಜನಕ್ಕೆ. ಅಂತಂದ್ರೆ ಎಲ್ಲರೂ ಈಗ 30 ಸೆಕೆಂಡ್ ಡ್ರಿಲ್ ರೇಂಜಿಗೆ ಬಂದ್ಬಿಟ್ಟಿದ್ವಿ. 1 2 3 4 ಟಪ್ ಅಂತ ತಳ್ಬಿಡ್ತಾರೆ. ಅಷ್ಟೊಳಗೆ ನೀವು ಇಂಪ್ರೆಸ್ ಮಾಡಬೇಕು. 1 2 3 4 ಒಳಗೆ ಇಂಪ್ರೆಸ್ ಮಾಡಬೇಕು. ಪ್ರಪಂಚ ಅಷ್ಟು ಸ್ಪೀಡ್ ಇದೆ. ನಾನು ತುಂಬಾ ನಿಧಾನಕ್ಕೆ ಹೇಳಿದ್ರೆ ಯಾರು ಬರಲ್ಲ, ಹೊಟ್ಟೋಗ್ತಾರೆ ಅಷ್ಟೇ. ಅದೊಂಚೂರು ವೇ ಆಫ್ ಟೆಲ್ಲಿಂಗ್ನೇ ಒಂದು ಸ್ವಲ್ಪ ಸ್ಪೀಡ್ ಅಪ್ ಮಾಡಿರ್ತೀವಿ ಅಷ್ಟೇ. ಇನ್ನು ನಿಮ್ಗೆ ಏನಾದ್ರು ಒಂದು ಬಜಾರಿ ಕ್ಯಾರೆಕ್ಟರ್ ಔಟ್ ಅಂಡ್ ಔಟ್ ಆ ತರದ್ದು ಸಿಕ್ಕಿದ್ರೆ ಹೇಗಿರುತ್ತೆ? ಯಾಕೆ ಸರ್, ನಾನು ನೋಡಿದ್ರೆ ಬರೀ ಅಲ್ಲ, ಅಂದ್ರೆ ಲೈಕ್ ಮಂಜುಳಾ ಅವರೆಲ್ಲ ಅವಾಗಿನ ಕಾಲದಲ್ಲಿ ಮಾಡ್ತಾ ಇದ್ರಲ್ವಾ? ಸೊ ಇಲ್ಲ, ನನ್ಗೆ ಈ ತರನೇ ಮಾಡ್ಬೇಕು ಆ ತರನೇ ಮಾಡ್ಬೇಕಂತ ಏನಿಲ್ಲ ಸರ್. ನನಗೆ ವಿಭಿನ್ನವಾದ ಪಾತ್ರಗಳು ಮಾಡ್ತಾ ಇರ್ಬೇಕು. ಯಾವ್ದನ್ನ ನನ್ಗೆ ಮೋಸ್ಟ್ ಚಾಲೆಂಜಿಂಗ್ ಅಂತ ಅನ್ಸುತ್ತೋ ಅದನ್ನೇ ಮಾಡ್ಬೇಕು ಅಂತ ಆಸೆ. ಅಟ್ ದ ಸೇಮ್ ಟೈಮ್ ಅದು ನನಗೆ ಸೂಟ್ ಆಗ್ಬೇಕು. ಇವಾಗ ನಾನು ನೋಡಿದಾಗ ಓಕೆ ಇದನ್ನ ಮಾಡ್ಬೋದು ಅಂತ ಅನ್ಸ್ಬೇಕು. ನಮ್ ಡೈರೆಕ್ಟರ್ಗೆ ಅನಿಸ್ತು, ನಾನು ಮಾಡಿದೆ. ಇಲ್ಲ, ಅವ್ರ ಹತ್ರ ಎಲ್ಲ ಥರದ್ದು ಇದಾರೆ. ಬಳಸ್ಕೊಳ್ಳೋರ ಮೇಲೆ ಡಿಪೆಂಡೆಂಟ್. ಈಗ ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಮಗೆ ನಗ್ಬೇಕಾ, ಅಳ್ಬೇಕಾ, ರಾಂಗೋ ಇದಾಗಿ ಮಾಡ್ಬೇಕಾ, ರೌಡಿಯಾಗಿ ಮಾಡ್ಬೇಕಾ ಅಂತ ನಾವು ಡಿಸೈಡ್ ಮಾಡಬೇಕು. ಕತೆ ಡಿಸೈಡ್ ಮಾಡುತ್ತಲ್ವಾ. ಸೊ ನನಗೆ ಗೊತ್ತಿರೋಂಗೆ ಅವ್ರಿಗೆಲ್ಲ ಗೊತ್ತಿದೆ. ನಾನು ನೋಡಿದ್ನಲ್ಲ ಎಲ್ಲ ಥರದ ವೆರೈಟಿ ಅವ್ರು ಮಾಡಬಲ್ಲರು. ಅವ್ರನ್ನ ಬಳಸ್ಕೋಬೇಕು ನಿರ್ದೇಶಕರು. ಆಮೇಲೆ ಇಷ್ಟು ಚೆನ್ನಾಗಿ ನಮ್ಮ ಪಕ್ಕದ ಮನೆ ಹುಡುಗಿ ತರ ಕಾಣಿಸ್ತಾರೆ. ನಿಮ್ಗೆ ಅದ್ಯಾವ ನಿಮ್ಗೆ ಧನ್ಯ ರಾಮ್ಕುಮಾರ್ ಅವರು ಅಂದ್ರೆ ಅದ ನಂತರ ಪರಕಾಯ ಪ್ರವೇಶ ಅಂತಾರಲ್ಲ, ಅಷ್ಟು ದೊಡ್ಡ ವಿಚಾರಗಳನ್ನೆಲ್ಲ ವರ್ಡ್ನೆಲ್ಲ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲೂ ಧನ್ಯ ಕಾಣಿಸೋದೇ ಇಲ್ಲ. ನಿಮ್ಗೆ ಆ ಕ್ಯಾರೆಕ್ಟರ್ ಕಾಣಿಸುತ್ತೆ ನೋಡಿ, ಅದು ಅವ್ರ ಸಕ್ಸಸ್. ನನ್ನ ಪ್ರಕಾರ ಅದು ಅವ್ರು ಗೆದ್ರು ಅಂತ ಕಾಣಿಸ್ತಾರೆ 100%. ಅವ್ರ ಮನೆಯವರೇ ಸಾಕಾಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ. ಓಕೆ, ಇನ್ನು ಗಿಲ್ಲಿ ನಟನು ಕೂಡ ಈ ಒಂದು ಮೂವಿನಲ್ಲಿ ಅಭಿನಯಿಸಿದ್ದಾರೆ. ಸೊ ನೋಡೋದಕ್ಕೆ ಅಷ್ಟು ಮುಗ್ಧನ ಅಥವಾ ರಿಯಲ್ ಆಗಿನೇ ಆ ರೀತಿಯಾಗಿ ಇರ್ತಾರ ಹೇಗೆ? ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ರಿಯಲ್ ಲೈಫ್ ಅಲ್ಲೂ ಅವ್ರು ಅಷ್ಟೇ ವಿಟ್ಟಿಯಾಗಿದ್ದಾರೆ. ಜೋಕ್ಸ್ ಹಾಗೆ ಅದು ವಾಟರ್ ತರ ಫ್ಲೋ ಆಗ್ತಾ ಇರುತ್ತೆ, ನೀರ್ ತರ ಫ್ಲೋ ಆಗ್ತಾ ಇರುತ್ತೆ ಅವ್ರ ಜೋಕ್ಸ್. ಸೊ ಆನ್ ಸೆಟ್ ನಾವು ಇದು 2ನೇ ಸಲ ಕೆಲಸ ಮಾಡ್ತಾ ಇರೋದು. ಅವ್ರ ಕಾಲಪತ್ರದಲ್ಲಿ ಕೂಡ ಮಾಡಿದ್ರು. ಇಲ್ಲಿ ಸೀನ್ ಹೇಗೆ ಅಂದ್ರೆ, ನಾನು ಅವ್ರಿಗೆ ನನಗೆ ಕೋಪ ಆಗಿ ಮಾಡಿರ್ತಾರೆ ಏನೋ ವಿಷಯದಿಂದ, ಏನೋ ತೀಟ್ಲೆ ಮಾಡಿ, ಅಂಡ್ ಅದಕ್ಕೆ ನಾನು ಸೀರಿಯಸ್ ಆಗಿರ್ಬೇಕು. ಅವ್ರು ನೋಡಿ ನನಗೆ ಸೀರಿಯಸ್ ಆಗಿರಕ್ ಆಗ್ತಾ ಇಲ್ಲ, ನಾನ್ ನಗ್ತಾ ಇದ್ದೀನಿ. ಸರ್ ನೋಡ್ತಾ ಇದಾರೆ, ಯಾಕೆ ಇವನು ಸೀರಿಯಸ್ ಆಗಿಲ್ವಲ್ಲ ಅಂತ. ಸೊ ಯಾ, ಇಸ್ ಅ ವೆರಿ ಫನ್ ಕಾಮಿಕಲ್ ಹ್ಯೂಮನ್ ಬೀಯಿಂಗ್. ಈ ಸೀನ್ ಕೂಡ ಹಾಗೆ ಇತ್ತು. ತುಂಬಾ ಒಳ್ಳೆ, ತುಂಬಾ ಟ್ಯಾಲೆಂಟೆಡ್. ಆ ಹುಡುಗನ ಬಿಡಬೇಕು. ಉಸಿರಾಡಕ್ ಬಿಟ್ರೆ ನಿಜವಲ್ಲ ದೊಡ್ಡದಾಗಿ ಬೆಳಿತೀನಿ, ಏನಾದ್ರು ಮಾಡ್ತೀನಿ. ಯಾಕಂದ್ರೆ ಅವ್ನ್ ನಲ್ಲಿ ಮುಳೆ ಅಂದ್ಬಿಟ್ಟು ಒಂದು ಸಣ್ಣ ಯೂಟ್ಯೂಬ್ ಅಲ್ಲಿ 15 ಮಿನಿಟ್ಸ್ ಅದ್ರ ಕಷ್ಟ ಏನಂತ ಒಬ್ಬ ಡೈರೆಕ್ಟರ್ ಗೊತ್ತಿರುತ್ತೆ, ಒಬ್ಬ ಆರ್ಟಿಸ್ಟೇ ಗೊತ್ತಿರುತ್ತೆ. ಸ್ಪಾಂಟೇನಿಯಸ್ ಕೌಂಟ್ರು ಟಕ ಟಕ, ಅದು ಏನು ಸುಮ್ನೆ ಏನೋ ಕಟ್ ಮಾಡೋ ಕೌಂಟ್ರಲ್ಲ,
ವಿಸಲ್ ಹೊಡಿ ಅಂತ ಕೌಂಟ್ರುಗಳು ಎಂತ ಸಕ್ಕದಾಗ ಒಬ್ಬ ಆರ್ಟಿಸ್ಟ್ಗೆ ಅದ್ರ ಕಷ್ಟ ಗೊತ್ತಿರುತ್ತೆ. ಒಬ್ಬ ಆರ್ಟಿಸ್ಟ್ಗೆ ಒಂದು 15 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡೋದು, ಏನು ನೀವು 15 ನಿಮಿಷ ಇಂಟ್ರೂವ್ ಮಾಡೋದಕ್ಕೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಇವ್ರೇನು ಕೇಳ್ತಾರೋ ಅದಕ್ಕೆ ಏನು ಹೇಳ್ಬೇಕು ಅಂತ. ಪಟ 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 ಒಳ್ಳೆ ಆರ್ಟಿಸ್ಟ್, ಅದ್ಭುತ, ಒಳ್ಳೆ ಆರ್ಟಿಸ್ಟ್, ಒಳ್ಳೆದಾಗಿ ಒಳ್ಳೆ ಹ್ಯೂಮನ್ ಬೀಂಗ್, ವೆಲ್ ಡಿಸರ್ವ್ ವಿನ್ ಇದು ಅಂತ ಹೇಳ್ಬೋದು ನಿಜವಾಗ್ಲೂ. ಅಲ್ಲಿ ಬಿಗ್ ಬಾಸ್ ನೋಡ್ಬೇಕಂದ್ರು ನಮ್ ತಾಯಿ ನೋಡ್ತಾ ಇದ್ರು, ಅವರು ಎಲ್ರಿಗೂ ಅವರೇ ವಿನ್ ಆಗ್ಬೇಕು ಅಂತ ಆಸೆ ಇತ್ತು. ಓಕೆ. ಅಂಡ್ ಈ ಒಂದು ಫೇಮ್ ಬಂದಿದ್ದಾದ್ಮೇಲೆ ನೀವು ಗಿಲ್ಲಿ ನಟನನ್ನ ಮೀಟ್ ಮಾಡಿದ್ರ ಅಥವಾ ಏನಾದ್ರು ಮಾತಾಡಿದ್ರ? ಏನಾದ್ರು ಎಲ್ಲ ಅವರು ತುಂಬಾ ಬಿಸಿ ಇದ್ದಾರೆ, ಸಖತ್ ಬಿಸಿ ಇದ್ದಾರೆ ಅವರು. ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಅವರು ಹೆವಿ ಬಿಸಿ ಇದ್ದಾರೆ. ನಾವು ಅಲ್ಲಿ ಅದ್ರ ನಡುವೆಯಲ್ಲಿ ಆಗಲ್ಲ. ಬಿಗ್ ಬಾಸ್ ಗಿಂತ ಮೊದಲು ಮಾಡಿರುವಂತ ಸಿನಿಮಾ ಅವರು ಸರ್ರೇ ಡಿಸ್ಕ್ಲೋಸ್ ಮಾಡಿದ್ದಾರೆ, ನಮ್ಮ ಸಿನಿಮಾದಲ್ಲಿ ಒಂದು 3 ನಿಮಿಷ ಬರ್ತಾರೆ ಅಷ್ಟೇ. ಬಟ್ ನಮ್ಗೆಲ್ಲ ಖುಷಿ, ಅಂದ್ರೆ ರಿಯಲಿ ಪ್ರೌಡ್. ಅಂದ್ರೆ ಒಬ್ಬ ಟ್ಯಾಲೆಂಟ್ ಇರುವಂತಹ ವೆಲ್ ಡಿಸರ್ವ್ಡ್ ವ್ಯಕ್ತಿಗೆ ಅವ್ರಿಗೆ ಏನ್ ಡಿಸರ್ವ್ ಮಾಡ್ತಾರೋ ಆ ಫೇಮ್ ಅಂಡ್ ಆ ಪ್ರೀತಿ ಸಿಗ್ತಾ ಇರೋದು ನೋಡಕ್ ಬಹಳ ಖುಷಿ ಆಗ್ತಾ ಇದೆ. ಓಕೆ. ಅಂಡ್ ಸರ್, ರಥಾವರ ಮತ್ತೆ ತಾರಕಾಸುರ, ಸೊ ಇದಾದ ನಂತರ ನೀವು ಇವಾಗ ಈ ಮೂವಿನಲ್ಲಿ ಈ ಮೂವಿನಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಅದ್ರ ಜೊತೆಗೆ ಕರಾವಳಿನೂ ಕೂಡ ನಿಮ್ಮದೇ ಆದಂತ ಕತೆ ಇರೋದ್ರಿಂದ ಎಲ್ಲವೂ ಕೂಡ ವಿಭಿನ್ನವಾದಂತಹ ಒಂದು ಕಥಾಹಂದ್ರ ಹೊಂದಿದೆ. ಬಟ್ ಆದ್ರೆ ಮಾಸ್ ಎಲ್ಲದ್ರಲ್ಲೂ, ಅಂದ್ರೆ ಲೈಕ್ ಎಲ್ಲದ್ರಲ್ಲೂ ಕೂಡ ಇದ್ದೇ ಸ್ಟೋರಿ ಟೆಲ್ಲಿಂಗ್ ಅಂತ ನಾನು ಅವಾಗಲೇ ಹೇಳಿದೆ. ಸ್ವಲ್ಪ ಒಂಚೂರು ಇದಾದ್ರೆ, ಸಾಫ್ಟ್ ಆದ್ರೆ ಆಡಿಯನ್ಸ್ನ ಇದು ಮಾಡೋದೇ ಕಷ್ಟ. ಒಂದು ಸೈಕಲಾಜಿಕಲಿ ಅವ್ರನ್ನ ಕೂರ್ಸೋದು ತುಂಬ ಕಷ್ಟ ಅನ್ನೋ ಕಾರಣಕ್ಕೆ ವೇ ಆಫ್ ಟೆಲ್ಲಿಂಗ್ನ ಸ್ವಲ್ಪ ಒಂಚೂರು ಮ್ಯಾಸಿವ್ ಆಗಿ ಟ್ರೈ ಮಾಡ್ತೀವಿ ಅಷ್ಟೇ. ಬಟ್ ಎಲ್ಲದರಲ್ಲೂ ನಾನು ಬೇರೆ ಬೇರೆ ಕಂಟೆಂಟ್ ಅಂತ ತಗೊಂಬಂದಿರ್ತೀನಿ. ಹೌದು, ಬೇರೆ ಬೇರೆ ಕಂಟೆಂಟು. ರಥಾವರದಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಟ್ರಾನ್ಸ್ಜೆಂಡರ್ ಮೇಲೆ ಮಾಡಿದಂಥದ್ದು ಅದೆಲ್ಲ ನನ್ನ ಸುಮಾರು ಒಂದು 20 ಜನ ಒದ್ದು ಕಳಿಸಿಲ್ಲ ಅಷ್ಟೇ ಆ ಕಥೆ ಹೇಳಿದಾಗ. ಎಲ್ಲ ಕಾಮಿಡಿ ಮಾಡ್ತೀನಿ ಅಂದ್ರೆ ಲವ್ ಮಾಡ್ತೀನಿ ಅಂತಾರೆ, ನೀ ಟ್ರಾನ್ಸ್ಜೆಂಡರ್ ಕಥೆ ಹಿಡ್ಕೊಂಬಂದಿದ್ಯಲ್ಲ, ಯಾರು ನೀನು ನಡಿ ಅಂತೆಲ್ಲ ಅಂದವರು ಇದಾರೆ. ಅದೆಲ್ಲ ನಾನು ಟ್ರೈ ಮಾಡ್ತೀನಿ, ಅದೇನ್ ಬೇಕಾದ್ರೆ ನಡಿ. ಶ್ರೀಮುರಳಿ ಸರ್ ಮಾಡಿದವರು ಇದ್ದಾರೆ. ತಾರಕಾಸುರರು ಕೂಡ ಹುಡುಗ ಹೊಸ್ಪ ಆದ್ರಿಂದ ನಾನು ಹೇಳ್ದಂಗೆ ಕೇಳ್ತಿದ್ದ, ಮಿಕ್ಕದೆಲ್ಲ ಕನ್ವಿನ್ಸ್ ಮಾಡ್ಬೇಕಲ್ಲ. ಹಂಗೆ ಈಗ ನನಗೆ ಒಂದು ಗ್ರಿಪ್ ಇರೋದ್ರಿಂದ ರೆಸ್ಪೆಕ್ಟ್ ಮಾಡ್ತಾರೆ. ನಾ ಏನಾರ ಹೇಳಿದ್ರೆ, ಇಲ್ಲ ಇವ್ನು ಹೇಳ್ತಿದ್ದಾನೆ ಅಂದ್ರೆ ಇದೇನೋ ಇರುತ್ತೆ ಅಂತ. ಮೊದ್ಲೆಲ್ಲ ತುಂಬ ಆ ನಂಬಿಕೆ ಬರೋದಿಕ್ಕೆ ತುಂಬ ಹೋರಾಡಿದೀವಿ. ಬಟ್ ಈಗ ಇದಿಲ್ಲ. ಬಟ್ ಅದು ಉಳಿಸ್ಕೋಬೇಕು ಪ್ರತಿ ಸಲ. ಅದು ಒಬ್ಬ ಆರ್ಟಿಸ್ಟ್ ಹತ್ರ ಕಳ್ಕೊಂಬಾರ್ದು ಅನ್ನೋದು ನಂಗೆ ತುಂಬ ಭಯ ಇದೆ. ಯಾಕಂದರೆ ಇವರು ಸಾಯಿ ಸರ್ ಇವರೆಲ್ಲ ಅವರು ಲೈಫ್ನ ತುಂಬ ಅಮೂಲ್ಯವಾದ ಕ್ಷಣಗಳು ನನ್ನ ಕೈ ಕೊಟ್ಟಿರ್ತಾರೆ. ನಾನು ಮಿಸ್ಯೂಸ್ ಮಾಡಬಾರ್ದು ಅಂತ ನನ್ನ ತಲೆಯಲ್ಲಿ ಪ್ರತಿದಿನ ಓಡ್ತಾ ಇರುತ್ತೆ. ಸಾಧ್ಯವಷ್ಟು ಅವ್ರನ್ನೆಲ್ಲ ಎಷ್ಟು ಬಳಸ್ಬೇಕು ಆ್ಯಸ್ ಎನ್ ಆರ್ಟಿಸ್ಟ್. ನಾನು ಎಷ್ಟು ಪ್ರಾಮಿಸ್ ಮಾಡಿರ್ತೀನಿ ಅದು ಬಳಸ್ಕೋಬೇಕು ಅಂತ ಹೋರಾಡ್ತಿರ್ತೀನಿ ಅಷ್ಟೇ ಸರ್. ತುಂಬ ವೇ ಆಫ್ ಟೆಲ್ಲಿಂಗ್ ಅಷ್ಟೇ ಸರ್, ಇನ್ನೇನಿಲ್ಲ. ಓಕೆ. ಅಂಡ್ ಸುಧಾರಾಣಿ ಮ್ಯಾಮ್ ಸೆಟಲ್ ಬಂದಿದ್ರಾ, ನೀವು ಮೀಟ್ ಮಾಡಿದ್ರಾ? ಅಂಡ್ ಯಾವ ರೀತಿಯಾಗಿ ಕಾನ್ವರ್ಸೇಷನ್ಸ್ ಇರ್ತಾ ಇತ್ತು ನಿಮ್ಮಿಬ್ರದ್ದು? ಐ ಥಿಂಕ್ ಒಂದ್ ದಿವಸ ಶೂಟ್ ಅಲ್ಲಿ ನಾವು ಮೀಟ್ ಮಾಡಿದ್ದು. ಓಕೆ. ಅಂಡ್ ನನಗಿಂತ ನಮ್ಮ ತಾಯಿ ಅಂಡ್ ಸುಧಾರಾಣಿ ಮ್ಯಾಮ್ ಓಲ್ಡ್ ಮೆಮರೀಸ್ ಎಲ್ಲ ರಿಕಾಲ್ ಮಾಡ್ತಾ ಇದ್ರು. ಅವ್ರಿಗೆ ತುಂಬಾ ವರ್ಷಗಳಿಂದ ಪರಿಚಯ ಅಲ್ವಾ. ಐ ಥಿಂಕ್ ಆನಂದ್ ಟೈಮ್ ಇಂದಾನು ಹೌದು, ಇಲ್ಲಿವರೆಗೂ ಅವರು. ಫಸ್ಟ್ ಮೂವಿ ಶುರು ಮಾಡಿದ್ರು. ಸೊ ಐ ಥಿಂಕ್ ಅವ್ರ ಆ ಮೆಮರೀಸ್ ನೆಲ್ಲ ರಿಹ್ಯಾಶ್ ಮಾಡ್ತಾ ಇದ್ರು. ಓಕೆ. ಅಂಡ್ ಯಾವಾಗ್ಲೂ ಸಿಕ್ಕಿದಾಗ ನಾನು ಕೇಳ್ತಾನೆ ಇರ್ತೀನಿ, ರಾಮ್ ಕುಮಾರ್ ಸರ್ ಮತ್ತೆ ಕಮ್ ಬ್ಯಾಕ್ ಮಾಡೋದು ಯಾವಾಗ ಅಂತ. ನಾನು ಹೇಳ್ಬಾರ್ದು. ಹೇಳ್ಬಿಡಿ ಎಕ್ಸ್ಕ್ಲೂಸಿವ್, ನಮ್ಮಲ್ಲಿ ಮಾತ್ರ ನಡೀತಾ ಇದೆ. ಅವ್ರಾಗ್ಲೇ ಶೂಟಿಂಗ್ ಶುರು ಮಾಡಿದ್ದಾರೆ. ಓಕೆ. ಎಸ್, ಧಿರೇನ್ ಅವ್ರದ್ದು ಕೂಡ ಒಂದು ಚಿಕ್ಕ ಗ್ಲಿಮ್ಸ್ ನ ನೋಡಿದ್ವಿ. ಸಿಕ್ಕಾಪಟ್ಟೆ ಸಾಕಾದಾಗ ಕಾಣಿಸ್ತಾರೆ. ಥ್ಯಾಂಕ್ ಯು ಸೊ ಮಚ್. ಮಾಸ್ಕ್ ಹಾಕೊಂಡು ಅವರೊಂದು ಆ ಲುಕ್ ಏನಿದೆ ಅದನ್ನು ಸಖತ್ತಾಗಿ ಕಾಣಿಸ್ತಾರೆ. ಅಂಡ್ ಈ ಒಂದು ಟ್ರಿಯೋ ಕಾಂಬಿನೇಷನ್ ಅಲ್ಲಿ ಯಾವಾಗ ಮೂವಿ ಬರುತ್ತೋ ಗೊತ್ತಿಲ್ಲ, ಬಟ್ ಅದ್ರ ಗೊತ್ತಿಲ್ಲ. ಏನಾದ್ರು ಸ್ಕ್ರಿಪ್ಟ್ಸ್ ಗಳು ಕೇಳಿದಿರಾ? ಆತರ ಏನು ಕೇಳಿಲ್ಲ, ಬಟ್ ಆಫ್ ಕೋರ್ಸ್ ಬಂದ್ರೆ ವೈ ನಾಟ್ ಅಲ್ವಾ. ಬಟ್ ನಿಮ್ದು ರಾಮ್ ಕುಮಾರ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಕೇಳಿದೀನಿ ಒಂದ್ ಸ್ಕ್ರಿಪ್ಟ್, ಆದ್ರೆ ಅದು ನಮ್ ತಂದೆಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಐ ಥಿಂಕ್. ಬಟ್ ನೋಡೋಣ, ಬೆಟರ್ ಆದ್ರೆ. ಓಕೆ. ಸೊ ಇನ್ನು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಸರ್ ಜೊತೆಲಿ ವರ್ಕ್ ಮಾಡ್ಬೇಕಾದ್ರೆ ಬಹಳಷ್ಟು ವಿಷಯಗಳನ್ನ ಕಲಿಯೋದು ಅಥವಾ ತಿಳ್ಕೊಳ್ಳೋಂಥದ್ದು ಇರುತ್ತೆ. ಏನ್ ಜಾಸ್ತಿ ಕೇಳ್ತಾ ಇದ್ರಿ ನೀವು? ನನ್ನಿಂದ ಏನು ತಿಳ್ಕೊಳ್ಳೋದೇ ತಿಳ್ಕೊಳ್ಳೋ ಪ್ರಶ್ನೆ ಅಲ್ಲ. ಅಲ್ಲ, ಕೇಳುವಂಥದ್ದು ಅಟ್ಲೀಸ್ಟ್ ಅಲ್ಲ, ಕೇಳುವಂಥದ್ದು ಅನ್ನೋದಕ್ಕಿಂತ ನಾನು ನಿಜವಾಗ್ಲೂ ಇವರು ಮುಂದೆ ಹೇಳಿದಾರ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ಐ ಮೀನ್ ಲೈಕ್ ನನಗೆ ಸರ್ಪ್ರೈಸ್ ಆಗಿತ್ತು. ನನಗೆ ಯೂಶಲಿ ಸರ್ಪ್ರೈಸ್ ಆಗೋದು ಭಾಳ ಕಡಿಮೆ. ನಾನು ಸರ್ಪ್ರೈಸ್ ಆಗಲ್ಲ, ಏನೇ ಬಾಂಬ್ ಬ್ಲಾಸ್ಟ್ ಆದ್ರೂ ಹಿಂಗೆ ನೋಡ್ತಾ ಇರ್ತೀನಿ. ನಾನು ಹಂಗೆ, ನನಗೆ ಎಷ್ಟೋ ಜನ ಕತೆ ಹೇಳೋರು ಹಿಂಗೆಲ್ಲ ಹೇಳ್ತೀನಿ, ನಾನು ಹಿಂಗೆ ನೋಡ್ತಾ ಇರ್ತೀನಿ.
ನಿಮ್ಗೇನು ಅನ್ಸಲ್ವ ಸರ್? ಏನು ಅನ್ಸಲ್ಲ. ಓಕೆ. ಬಟ್ ನಿಜವಾಗ್ಲೂ ಇವ್ರನ್ನ ಫಸ್ಟೇ ಸೆಟಲ್ ನೋಡಿದಾಗ ನಾನು ನಿಜವಾಗ್ಲೂ ಸರ್ಪ್ರೈಸ್ ಆಗಿದ್ದೆ. ಅಂದ್ರೆ ಅವ್ರು ಇದ್ದಂತ ಅಟೈರ್ ಆಗಿರ್ಲಿ ಅಂಡ್ ಅವರಲ್ಲಿ ಮಾಡ್ತಾ ಇದ್ದಂತ ಆಕ್ಟಿವಿಟೀಸ್, ನಾನು ಸುಮ್ಮನೆ ಪಾಸ್ ಆದೆ, ಯಾರೋ ಪಾತ್ರೆ ತೊಳಿತಾ ಇದಾರೆ ಅಂತ ಅನ್ಕೊಂಡಿದ್ದೆ. ಹಿಂಗ್ ನೋಡ್ತೀನಿ ಇವರು. ಸೊ ಅದು ನಿಜವಾಗ್ಲೂ ಒಬ್ಬ ಆಕ್ಟರ್ ನ ಟ್ರಾನ್ಸ್ಫಾರ್ಮೇಶನ್, ಅದು ಹಂಗ ಆಗ್ಬೇಕು. ಅದು ನಿರ್ದೇಶಕರು ಇವ್ರ ಕೈಲಿ ಮಾಡಿಸಿದ್ದಾರೆ ಅಂಡ್ ಇವರು ಅದಕ್ಕೆ ಯಾವುದೇ ಅಳುಕಿಳ್ದೆ ಆ ಪಾತ್ರವನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ಪೇಸ್ನ ಯೂಶಲಿ ನಾನು ಬಿಲೀವ್ ಮಾಡೋದು ಫಾರ್ ಅನ್ ಆಕ್ಟರ್, ಅವ್ನು ಇಲ್ಲಿ ಮಾಡ್ತಾ ಇದ್ದಾನೆ ಆಕ್ಟ್ ಅಂತ ಹೇಳಿದ್ರೆ ಈ ಸ್ಪೇಸ್ನ ಓನ್ ಮಾಡಬೇಕು. ಅಂದ್ರೆ ಈ ಪ್ರತಿಯೊಂದು ವಿಚಾರ ಇಲ್ಲಿಂದ ಇಲ್ಲಿಗೆ ಎಷ್ಟು ಫೀಟ್ ಇದೆ ಅಂತ ಅವ್ನಿಗೆ ಗೊತ್ತಿರಬೇಕು. ಅಂದ್ರೆ ಇದು ಅವ್ನ ಮನೆ ಆಗಿದ್ರೆ ಅವ್ನ ಮನೆ ಅಂತ ಅನ್ಸ್ಬೇಕು. ನಾನ್ ನೋಡ್ರ ಮಟ್ಟಿಗೆ ಅಲ್ಲಿ ಒಂದು ಚಿಕ್ಕ ಸ್ಪೇಸಲ್ಲಿ ನಾವು ಮಾಡ್ತಿದ್ವಿ, ಇವರು ಒಳ್ಳೆ ನೀರ್ ತರ ಆಚೆ ಹೋಗ್ತಾ ಇದ್ರು. ಅಂದ್ರೆ ಸಲೀಸಾಗಿ ಹೋಗ್ತಾ ಇದ್ರು, ಪಾತ್ರ ಇಡ್ತಾ ಇದ್ರು, ತೊಳಿತಾ ಇದ್ರು. ಸರ್ ಟ್ರೈನ್ ಮಾಡಿರ್ಬೋದು ಅಥವಾ ಇವರು ಟ್ರೈನ್ ಆಗಿರ್ಬೋದು, ಏನೇ ಆಗಿರ್ಲಿ, ಇಟ್ ಈಸ್ ಅ ಕಮೆಂಡಬಲ್ ಥಿಂಗ್ ಟು ಡೂ ಆಸ್ ಅನ್ ಆಕ್ಟರ್. ಅವರು ಫಾರ್ ದ್ಯಾಟ್ ಅವ್ರು ನಿಜವಾಗ್ಲೂ ಅದು ನೋಡಿ ಕಲಿಯುವಂಥದ್ದೇ. ಮತ್ತೆ ಇನ್ನೊಂದು ಯಾವುದೋ ಇಂಪಾರ್ಟೆಂಟ್ ಸೀನ್ ಇತ್ತು ನನ್ನ ಕ್ಯಾರೆಕ್ಟರ್ಗೆ, ತುಂಬಾ ಏನೋ ಹೇಳುವಂಥದ್ದು ಸೀನ್. ಅದ್ರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಇಟ್ ಟೇಕ್ಸ್ ಸಮಥಿಂಗ್. ಅಂದ್ರೆ ಸುಮ್ಮನೆ ಹಿಂಗ್ ಮಾಡಕ್ಕಾಗಲ್ಲ, ಅದನ್ನ ಇವ್ರು ಮಾಡಕ್ ರೆಡಿ ಇದ್ದಾರೆ. ಈ ತರ ಪಾತ್ರಗಳನ್ನ ತಗೊಳಕ್ ರೆಡಿ ಇದ್ದಾರೆ. ಡಿಗ್ಲಾಮ್ ಆಗಿ ಮಾಡೋ ಅಂತ ಒಂದು ಹುಡುಗರು ಮಾಡಿದ್ರೆ ಓಕೆ. ಫಾರ್ ಅ ಹೀರೋಯಿನ್ ಟು ಡೂ ದ್ಯಾಟ್, ಅದಕ್ಕೆ ನಿಜವಾಗ್ಲೂ ಇಟ್ ಈಸ್ ಅ ಕಮೆಂಡಬಲ್ ಥಿಂಗ್. ಸೊ ಅದು ಇಬ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು, ನಿರ್ದೇಶಕರಿಗೆ ಮತ್ತು ಇವರಿಬ್ರಿಗೂ. ಸೊ ಇವಾಗ ಜಾನ್ 30th ಎಲ್ಲ ಒಂದು ಸ್ಟ್ರೆಸ್ ಅನ್ನ ಮನೇಲಿ ಇಟ್ಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನರ್ನ, ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂತಹ ಫ್ಯಾಮಿಲಿ ಎಂಟರ್ಟೈನರ್ನ ನೋಡೋದಕ್ಕೆ ಬರ್ತಾರೆ ಅನ್ನೋದಾದ್ರೆ, ಹೊರಗೆ ಹೋಗ್ಬೇಕಾದ್ರೆ ಆಡಿಯನ್ಸ್ ಯಾವ ರೀತಿಯಾಗಿ ಈ ಒಂದು ಮೂವಿನ ನೋಡಿದಾದ ಮೇಲೆ ಹೋಗ್ಬೋದು? ಒಂದಷ್ಟು ಬದಲಾವಣೆ ಅಂತೂ ಆಗಿರುತ್ತೆ. ಬಿಕಾಸ್ ಈ ಸಿನಿಮಾ ಎಲ್ಲರಿಗೂ ಪರ್ಟೇನ್ ಆಗಿರೋದ್ರಿಂದ, ತಂದೆ ತಾಯಿಂದ್ರಿಗೂ, ಒಬ್ಬ ಮಗ ಅಥವಾ ಮಗಳು ಅಥವಾ ಹೆಂಡತಿ, ಫ್ರೆಂಡ್, ಎಲ್ರಿಗೂ ಪರ್ಟೇನ್ ಆಗಿರೋದ್ರಿಂದ ಎಲ್ರಿಗೂ ಒಂದು ಒಳ್ಳೆಯ ಮೆಸೇಜನ್ನು ಈ ಸಿನಿಮಾ ಕೊಡುತ್ತೆ. ಒಂದಷ್ಟು ಬದಲಾವಣೆಗಳು, ಕನ್ಸ್ಟ್ರಕ್ಟಿವ್ ಬದಲಾವಣೆ ಅವರೆಲ್ಲ ಆಗುತ್ತೆ. ಆ್ಯಂಡ್ ಒಬ್ಬಲ್ಲಿ ಎಂಟರ್ಟೈನ್ ಅಂತೂ ಆಗೇ ಆಗ್ತಾರೆ. ಆ್ಯಕ್ಷನ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸಸ್ ಇದೆ. ಆ್ಯಂಡ್ ಸಾಯಿ ಕುಮಾರ್ ಸರ್ ಅವರು ವೆರಿ ಡಿಫ್ರೆಂಟ್ಲಿ ಪರ್ಫಾರ್ಮ್ ಮಾಡುವಂಥ ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ಮೆಸೇಜ್ ಅಥವಾ ಒಳ್ಳೆ ಏನು ಹೇಳೋದು, ಜೀವನದ ಕಡೆ ಒಂದು ಹೊಸ ಪರ್ಸೆಪ್ಷನ್ನ ಜೊತೆಗೆ ಹೊರಗೆ ಬರಬಹುದು ಆಡಿಯನ್ಸ್ ಅನ್ನೋದು ನನ್ನ ಆಶೆ. ಓಕೆ. ಅಂಡ್ ಈಗ ಮುಂಬರುವಂಥ ದಿನಗಳಲ್ಲಿ ಕರಾವಳಿ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ ಅನ್ಸುತ್ತೆ ಸರ್. ಬಟ್ ಯಾವ ರೀತಿಯಾಗಿ ಜನರಿಗೆ ಕನೆಕ್ಟ್ ಆಗ್ಬೋದು? ಅಂಡ್ ಒಂದು ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಪ್ರಜ್ವಲ್ ದೇವರಾಜ್ ಅವ್ರನ್ನ ನಾವು ಮುಂದೆಲ್ಲೂ ನೋಡಿಲ್ದೇ ಇರುವಂತ ಒಂದು ಪಾತ್ರದಲ್ಲಿ ನಾವು ನೋಡ್ತಾ ಇದೀವಿ. ಅಂಡ್ ವಿ ಆರ್ ಆಲ್ ಎಕ್ಸೈಟೆಡ್ ಆ ಒಂದು ಚಿತ್ರನ ನೋಡೋದಕ್ಕೆ ಅಂತ ಹೇಳಿ. ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡ್ಬೋದು ಜನರನ್ನ? ತುಂಬ ಬೇರೆ ಥರದ, ತುಂಬ ನೇಟಿವ್, ನಮ್ಮ ಅಣ್ಣನ ಕತೆ ಅದು. ನಮ್ಮ ಅಣ್ಣನ ಕತೆ. ಆಮೇಲೆ ಯಾವ್ದನ್ನ ಹೆಂಗ್ ರಿಸೀವ್ ಮಾಡ್ತಾರೆ ಅಂತ, ಯಾಕದನ್ನ ನೀವೇ ಡೈರೆಕ್ಟ್ ಮಾಡಲಿಲ್ಲ? ಆಮೇಲೆ ಒಂದು ದೊಡ್ಡ ದಬ್ರಲ್ಲಿ ಬಿರಿಯಾನಿ ಮಾಡ್ತೀವಿ. ಆ ಬಿರಿಯಾನಿ ಎಲ್ಲ ನಾನು ಒಬ್ಬನೇ ತಿಂಗೋತೀನ. ನಾ ಏನು ಮಾಡ್ತೀನಿ, ನಂಗೆ ಇವ್ರು ಇಷ್ಟ, ಇವ್ರ ಮನೆಗೆ ಒಂದು ಪಾರ್ಸಲ್ ಕಳಿಸ್ತೀನಿ. ಇವ್ರು ಇಷ್ಟ, ಇವ್ರ ಮನೆಗೊಂದು. ಗುರು ನನ್ನ ಜೊತೆ ಅವಾಗಿಂದ ಇರೋ ಹುಡುಗ, ಗುರುದತ್ ಗಾಣಿಗ. ಅಣ್ಣ ನಾ ಮಾಡ್ತೀನಿ, ಹಂಗೊಂದು 2 ಸಲ ಕೇಳಿದ್ಮೇಲೆ ನಾವು, ಆಮೇಲೆ ನನಗೆ ರೈಟಿಂಗ್ ಏನು ಸಮಸ್ಯೆ ಇಲ್ಲ. ನಾನು ನೀವು ಇಲ್ಲೆಲ್ಲರೂ ಕೂಡ ಹಾಕಿನ, ನೀವು ಬೆಳಕರೆಷ್ಟೊಳಗೆ ನಿಮ್ಗೆ ಒಂದೆರಡು ಕತೆ ಆದರೆ ಹೇಳ್ತೀನಿ. ತುಂಬ ವ್ಯಾಲ್ಯೂಯಬಲ್, ಸುಮ್ಮನೆ ಅಲಾಲ್ ಗುಜಲ ಹೇಳಲ್ಲ. ರೈಟಿಂಗ್ ಏನು ಸಮಸ್ಯೆ ಇಲ್ಲ, ಕೇಳ್ತಿದ್ದ ಅಲ್ವಾ. ಆಮೇಲೆ ಅವ್ನು ಗೆಲ್ಲಬೇಕು ಹುಡುಗ. ನಾನು ಅಸೋಸಿಯೇಟ್ ಆಗಿದ್ದಾಗ ಅವ್ನು ನನಗೆ ಅಸಿಸ್ಟೆಂಟು. ತುಂಬ ಗ್ರೌಂಡ್ ಲೆವೆಲಿಂದ ನೋಡಿದ್ದೀನಿ. ಈ ಪಿಕ್ಚರಲ್ಲಿ ಅವ್ನು ನನಗೆ ಸಂಬಳ ಕೊಟ್ಟಿದ್ದಾನೆ. ಕತೆಗೆ ಚೆಕ್ ಫಸ್ಟ್ ತಗೊಂಬಂದು ನನಗೆ ಕೊಟ್ಟಿದ್ದು. ಈಗ ಅವ್ನು ನನಗೆ ಅನ್ನದಾತ, ದೇವರಿದ್ದಂಗೆ. ನನ್ನ ಪಿಕ್ಚರ್ ಮಾಡೋ ಎಲ್ಲ ಪ್ರೊಡ್ಯೂಸರ್ ನಂಗೆ ದೇವ್ರ ಸಮಾನ. ನಾನು ಅದನ್ನೇ ಅನ್ನತ್ತಿದ್ದೆ. ಸೊ ಅವ್ನು ಗೆಲ್ಲಬೇಕು. ತುಂಬ ನಿಜ ಏನಂತಂದರೆ, ಇದು ಇವ್ರ ಬೆಲ್ಟ್, ಮಂಗಳೂರು ಬೆಲ್ಟ್ ಸ್ಕ್ರಿಪ್ಟ್ ಅದು. ತುಂಬ ಜನ ನನ್ನ ಕೇಳಿದ್ರೆ ನೀನು ಹೆಂಗೆ ಅಂತ. ಮಂಗಳೂರು ಅಂತ ಪಾಕಿಸ್ತಾನದಲ್ಲ ಇದಪ್ಪ, ನಮ್ಮೂರೇ ಪಕ್ಕದಲ್ಲಿದೆ. ಒಂದು 100 ಕಿಲೋಮೀಟ್ರ್ ಬಸ್ ಹತ್ತಿದ್ರೆ ಅಲ್ಲೋಗಿ ಇಳಿಸುತ್ತೆ. ಅದು ನಮ್ಮೂರಪ್ಪ, ನಮ್ಮೂರು. ನಾನು ಅದನ್ನು ಯಾರು ಮಾತಾಡಲ್ವಲ್ಲ ಅನ್ನೋ ಕೋಪಕ್ಕೆ, ಏನು ಗುರು ಎಲ್ಲ ಬೇರೆ ಏನೇನೋ ತೆಗಿತಾರೆ, ರೌಡಿಗಳ ಬಗ್ಗೆ, ಇದ್ರ ಬಗ್ಗೆ ಪಿಕ್ಚರ್ ತೆಗಿತಾರೆ, ಇಂಥದ್ದೆಲ್ಲ ಮಾಡಲ್ವಲ್ಲ ಅನ್ನೋ ನಿಜಕ್ಕೆ ನಾನು 3 ವರ್ಷ ಅಲ್ದಿದ್ದೀನಿ. 3 ವರ್ಷ ಅಲ್ದು ಅದು ರೆಡಿ ಮಾಡಿ, ಮಾರ್ಕ್ ಮಾಡಿ, ನೀಟಾಗಿ ಇದು ಪಿಕ್ಚರ್ ಆಗಲೇಬೇಕು. ಆಮೇಲೆ ಅವನು ಗುರು ಅದನ್ನು ಫಲಾನುಭವಿ ಅಂತೀವಲ್ಲ ನಾವು, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹುಡುಗ, ಕುಂದಾಪುರದ ಹತ್ರ. ಅವನು ನನಗಿಂತ ಅವ್ನು ಬೆಸ್ಟ್ ತೆಗಿತಾನೆ ಅಂತ ನನ್ನ ನಂಬಿಕೆ ಇದೆ. ನನಗೆ ಯಾರು ಸಾಮಾನ್ಯವಾಗಿ ಹೇಳಲ್ಲ, ಬಟ್ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ನು ನನಗಿಂತ ಚೆನ್ನಾಗಿ ತೆಗಿತಾನೆ. ಆಮೇಲೆ ಒಂದು ಸಾಂಗ್ ಬಿಟ್ಟಿದ್ದಾನೆ, ತುಂಬ ಚೆನ್ನಾಗಿದೆ ಅದು ಕೂಡ, ಮುದ್ದು ಗುಮ್ಮ ಅಂತ.
ಅದೇ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ ನೇಟಿವಿಟಿ ಎಲ್ಲ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಹಾಂಗ್ ಕೊಟ್ಟಿದ್ದೀನಿ ಅಂತ ಅಂತೀವಿ ಅಷ್ಟೇ. ಓಕೆ, ಸೊ ಇನ್ನು ಕಟಾಕಿರುವಂತಹ ಬುಲ್ಡಾಗ್ ಆದಷ್ಟು ಬೇಗ ಕಟ್ಟಾಕಿಲ್ಲ ಓಡಾಡ್ತಿದೆ, ಕೇಳ್ಕೊಂತೀವಿ. ಕಟ್ಟಾಕಿಲ್ಲ ಓಡಾಡ್ತಿದೆ, ನಾಗರಬಾವಿ ಇದೆ ಈಗ. ಓಕೆ, ಅಂಡ್ ನಿಮ್ಮನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗಳಲ್ಲಿ ಯಾವಾಗ ನೋಡ್ಬೋದು? ವೆರಿ ಸೂನ್. ವೆರಿ ಸೂನ್. ಎಸ್. ಓಕೆ, ಅಂಡ್ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಟ್ಟಿದ್ದಾರೆ. ನಮ್ಮ ಚಾನಲ್ ಅಲ್ಲಿ ಮಾತ್ರನೇ ಅಂತ ಹೇಳಿ ಹಾಕಿದ್ವಿ. ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಯಾವ್ದು ಹೇಳಿ ನಮ್ಮ ತಂದೆ ಬಗ್ಗೆ. Okay. ಬಿಕಾಸ್ ವಿ ಆಲ್ ಲವ್ ದಟ್ ಸಾಂಗ್ಸ್ ಅಂಡ್ ವಿ ಆಲ್ ಲವ್ ದಿಸ್ ಮೂವೀಸ್ ಅಂಡ್ ಸಿಕ್ಕಾಪಟ್ಟೆ ಇಷ್ಟ ಅಂಡ್ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸುವಂತವ್ರು ಸ್ಕ್ರೀನ್ ಮೇಲೆ ಬಂದಾಗ. Yes. ಸೊ ಹಾಗಾಗಿ ಇದವರ ಸಿನಿ ಜರ್ನಿಗೆ ಇನ್ನೊಂದು ಪ್ರಾರಂಭ ಅಂತ ಹೇಳ್ಕೊಳ್ಳೋಣ. ಎಸ್, Come back. ತುಂಬಾ ಒಂದು ಚೆನ್ನಾಗಿ ಕಮ್ ಬ್ಯಾಕ್ ಆಗ್ಲಿ ಅಂತ ಹೇಳಿ ಕೇಳ್ಕೊಂತೀವಿ. you, ಅಂಡ್ ಸರ್, ಜಾನ್ 30th ಎಲ್ಲರನ್ನು ಕೂಡ ವೆಯ್ಟ್ ಮಾಡ್ತಾ ಇದಾರೆ. ಸೊ ನಿಮ್ಮ ಒಂದು ಸಿನಿಮಾಗೆ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಒಂದು ಚೌಕಿದಾರ ಚಿತ್ರ ಒಂದು ಚೆನ್ನಾಗಿರುವಂತಹ ಗರಿ ನಿಮ್ಮ ಒಂದು ಕಿರೀಟದ ಮೇಲೆ ಆಡ್ ಆಗ್ಲಿ ಅಂತ ನಾನು ಕೂಡ ಕೇಳ್ಕೊಂತ ಅಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ಜಾನ್ 30th ಎಲ್ಲರೂ ಕೂಡ ಚೌಕಿದಾರ ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂಡ್ ಎಂಜಾಯ್ ಮಾಡಿ ಅಂಡ್ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ Thank you, brother. Thank you. Thank you. ಆಲ್ ದ ಬೆಸ್ಟ್ ಅಂಡ್ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ.